ವಿದ್ಯಾರ್ಥಿಗಳೇ, ಇಂದು ನಾವು ಇಂಟ್ರೊಡಕ್ಟರಿ ಮೈಕ್ರೋ ಎಕನಾಮಿಕ್ಸ್ನ 3ನೇ ಅಧ್ಯಾಯವಾದಂತಹ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಪ್ರೊಡಕ್ಷನ್ ವಿತ್ ಒನ್ ವೇರಿಯಬಲ್ ಯೂನಿಟ್, ಇಂಟ್ರೊಡಕ್ಷನ್, ಮೀನಿಂಗ್, ಇಂಪಾರ್ಟೆನ್ಸ್, ಪ್ರೊಡಕ್ಷನ್ ಫಂಕ್ಷನ್, ಶಾರ್ಟ್ ಟರ್ಮ್ ಪ್ರೊಡಕ್ಷನ್ ಫಂಕ್ಷನ್, ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್, uses of production function, one variable input case, and the law of variable proportion. ವಿದ್ಯಾರ್ಥಿಗಳೇ, ಇಂದು ನಾವು ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಮತ್ತು ವೆಚ್ಚ ಈ ಒಂದು ಘಟಕದ ಒಂದು ಮುಖ್ಯ ಅಧ್ಯಾಯವಾಗಿರುವಂತಹ ಉತ್ಪಾದನೆಯ ಒಂದು ಪ್ರಮಾಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಂದಿನ ಅಧ್ಯಯನದ ವಿಷಯ ಪರಿಚಯ, ಅರ್ಥ, ಪ್ರಾಮುಖ್ಯತೆ, ಉತ್ಪಾದನಾ ಕಾರ್ಯ, ಅಲ್ಪಾವಧಿಯ ಉತ್ಪಾದನಾ ಕಾರ್ಯ, ದೀರ್ಘಾವಧಿಯ ಉತ್ಪಾದನಾ ಕಾರ್ಯ, ಉತ್ಪಾದನಾ ಕಾರ್ಯದ ಉಪಯೋಗಗಳು, ಉತ್ಪಾದನಾ ಕಾರ್ಯ ಒಂದು ವೇರಿಯಬಲ್ ಇನ್ಪುಟ್, ಪ್ರಕರಣ ವೇರಿಯಬಲ್ ಅನುಪಾತಗಳ ಕಾನೂನು, ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳಲಿದ್ದೇವೆ. ಮೊದಲಿಗೆ ಉತ್ಪಾದನೆ ಎಂದರೇನು? ಈ ಉತ್ಪಾದನೆ ಎಂದರೇನು? ಇದರ ಬಗ್ಗೆ ನಾವು ಒಂದು ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಆರ್ಥಿಕ ಚಟುವಟಿಕೆಯಲ್ಲಿ ಉತ್ಪಾದನೆ ಒಂದು ಪ್ರಮುಖವಾದ ಚಟುವಟಿಕೆಯಾಗಿದೆ. ಉತ್ಪಾದನೆಯ ಮುಖ್ಯ ಉದ್ದೇಶ ಸಮಾಜಕ್ಕೆ ಅಗತ್ಯವಾದ ಸರಕು ಮತ್ತು ಸೇವೆಗಳನ್ನು ಪೂರೈಸುವುದೇ ಆಗಿದೆ. ಈ ಉತ್ಪಾದನೆ ಪ್ರಕ್ರಿಯೆಯನ್ನು ನಾವು ನೋಡುವುದಾದರೆ ಸಂಸ್ಥೆಗಳಿಗೆ ಪ್ರವೇಶ, ಹೂಡುವಳಿ, ಪರಿವರ್ತನಾ ಪ್ರಕ್ರಿಯೆ, ಹುಟ್ಟುವಳಿ, ಸಂಸ್ಥೆಗಳಿಂದ ನಿರ್ಗಮನ, ಇದು ನಮಗೆ ಉತ್ಪಾದನಾ ಪ್ರಕ್ರಿಯೆ. ಉತ್ಪಾದನಾ ಪ್ರಕ್ರಿಯೆಯು ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು ಪ್ರಮುಖವಾದಂತಹ ಅಂಶವನ್ನು ಒಳಗೊಂಡಿದೆ. ಒಂದು ಪ್ರಮುಖವಾದಂತಹ ಚಟುವಟಿಕೆ ಎಂದು ನಾವು ಹೇಳಬಹುದಾಗಿದೆ. ಸಂಸ್ಥೆಗಳ ಪ್ರವೇಶ, ಬಂಡವಾಳ, ಪರಿವರ್ತನಾ ಪ್ರಕ್ರಿಯೆ, ಹುಟ್ಟುವಳಿ, ಸಂಸ್ಥೆಗಳಿಂದ ನಿರ್ಗಮನ. ಹಾಗಾದರೆ ಕಚ್ಚಾ ವಸ್ತುಗಳನ್ನು ನಾವು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವುದು. ಕಚ್ಚಾ ವಸ್ತುಗಳು ಸಂಸ್ಥೆಗಳಿಗೆ ಪ್ರವೇಶ ನೀಡಿ ಅಲ್ಲಿ ಪರಿವರ್ತನೆ ಆಗುತ್ತೆ. ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳಾಗಿ ಮಾರ್ಪಾಡು ಹೊಂದಿದ ನಂತರ ಅದು ಸಂಸ್ಥೆಯಿಂದ ನಿರ್ಗಮನವನ್ನ ಹೊಂದುತ್ತದೆ. ಇಂತಹ ಚಟುವಟಿಕೆಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಉತ್ಪಾದನಾ ಚಟುವಟಿಕೆ ಎಂದು ಕರೆಯುತ್ತೇವೆ. ಸೊ ಹಾಗಾದ್ರೆ ಉತ್ಪಾದನಾ ಚಟುವಟಿಕೆ ಎಂದರೆ, ಉತ್ಪಾದನಾ ಕ್ರಿಯೆ ಎಂದ್ರೇನು ಅಂದ್ರೆ ಸಮಾಜಕ್ಕೆ ಅಗತ್ಯವಾದಂತಹ ಸರಕು ಮತ್ತು ಸೇವೆಗಳನ್ನ ಪೂರೈಸುವುದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಉತ್ಪಾದನಾ ಚಟುವಟಿಕೆ ಎಂದು ಕರೆಯುತ್ತೇವೆ. ನಾವು ಇನ್ನು ಇದರ ಉತ್ಪಾದನೆಯನ್ನ ನಾವು ಅರ್ಥಶಾಸ್ತ್ರದ ಮುಖಾಂತರ ತಿಳಿಯುವುದಾದರೆ, ಉತ್ಪಾದನೆ ಎಂದರೆ ಭೌತಿಕ ಹೂಡುವಳಿಗಳು, ಅಂದರೆ ಫಿಸಿಕಲ್ ಇನ್ಪುಟ್, ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವುದನ್ನ ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಹಾಗಾದರೆ ಉತ್ಪಾದನೆ ಎಂದರೆ ಭೌತಿಕ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಉತ್ಪಾದನಾ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಅಂದರೆ ಹೂಡುವಳಿಗಳನ್ನು ಉತ್ಪನ್ನಗಳನ್ನಾಗಿ ಮಾರ್ಪಾಡಿಸುವ ಕ್ರಿಯೆಯೇ ಉತ್ಪಾದನೆ. ಒಂದು ವಸ್ತುವಿನ ಉತ್ಪಾದನೆಗಾಗಿ ಬಳಸಲ್ಪಡುವ ಎಲ್ಲ ರೀತಿಯ ವಸ್ತುಗಳನ್ನ ಹೂಡುವಳಿಗಳೆಂದು ಕರೆಯುತ್ತೇವೆ. ಅಂದ್ರೆ ಒಂದು ವಸ್ತುವನ್ನು ನಾವು ತಯಾರು ಮಾಡಬೇಕಾದಾಗ ಆ ವಸ್ತುವಿಗೆ ತಯಾರು ಮಾಡಲು ಬೇಕಾದಂತಹ ಎಲ್ಲ ವಸ್ತುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಹೂಡುವಳಿಗಳು ಅಂತ. ಹಾಗಾದರೆ ಈ ಹೂಡುವಳಿಗಳಂದ್ರೆ ಯಾವ್ಯಾವುದು? ಇದರಲ್ಲಿ ಎಲ್ಲಾ ವಿಧವಾದಂತಹ ಕಚ್ಚಾ ವಸ್ತುಗಳು ಏನಾಗಿರುತ್ತೆ, ಒಳಗೊಂಡಿರುತ್ತದೆ. ಇಂಧನ ಮತ್ತು ಸೇವೆಗಳಾದಂತಹ ಸಾರಿಗೆ ಮತ್ತು ಸಂಪರ್ಕ, ಉಗ್ರಾಣ, ಬ್ಯಾಂಕಿಂಗ್, ವಿಮಾ ಸೇವೆ, ಈ ಎಲ್ಲದನ್ನು ಒಳಗೊಂಡಿರ್ತದೆ. ಈ ಎಲ್ಲ ಒಳಗೊಂಡಿರುವಂತಹ ಚಟುವಟಿಕೆಯನ್ನ ನಾವೇನಂತ ಹೇಳ್ತೀವಿ, ಹೂಡುವಳಿ ಎಂದು ಕರೆಯುತ್ತೇವೆ. ಭೌತಿಕ ಹೂಡುವಳಿ.
ಭೌತಿಕ ಹೂಡುವಳಿ ಅಂತಂದ್ರೆ ಅದು ವಸ್ತುಗಳನ್ನಾಗಿ ನಾವು ಮಾರ್ಪಾಡು ಮಾಡುವಾಗ, ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡಬೇಕಾದಾಗ ನಮಗೆ ಕೆಲವೊಂದು ಉತ್ಪಾದನಾಂಗಗಳು ಬೇಕಾಗಿದೆ. ಆ ಉತ್ಪಾದನಾಂಗಗಳು ಯಾವೆಂದರೆ ಎಲ್ಲ ವಿಧವಾದಂತಹ ಕಚ್ಚಾ ವಸ್ತುಗಳು, ಇಂಧನ ಮತ್ತು ಸೇವೆಗಳಾದಂತಹ ಸಾರಿಗೆ ಮತ್ತು ಸಂಪರ್ಕ, ಉಗ್ರಾಣ, ಬ್ಯಾಂಕಿಂಗ್, ವಿಮಾ ಸೇವೆ, ಈ ಎಲ್ಲ ಉತ್ಪಾದನಾಂಗಗಳನ್ನು ನಾವು ಹೂಡುವಳಿ ಎಂದು ಕರೆಯುತ್ತೇವೆ. ಆದ್ದರಿಂದ ಅರ್ಥಶಾಸ್ತ್ರದಲ್ಲಿ ಹೂಡುವಳಿ ಎಂಬುದಕ್ಕೆ ವಿಶಾಲವಾದಂತಹ ಅರ್ಥವಿದೆ. ಆದುದರಿಂದ ಉತ್ಪಾದನಾ ಪ್ರಕ್ರಿಯೆಯ ಅಂತ್ಯದಲ್ಲಿ ನಾವು ಏನನ್ನು ಪಡೆಯುತ್ತೇವೋ ಅದಕ್ಕೆ ಹುಟ್ಟುವಳಿ ಎಂದು ಕರೆಯುವರು. ಹಾಗಾದರೆ ಉತ್ಪಾದನೆಯ ಮಹತ್ವವೇನು? ನಾವು ಯಾಕೆ ಉತ್ಪಾದನೆಯನ್ನ ಮಾಡಬೇಕು? ಹೂಡುವಳಿಯನ್ನ ಹುಟ್ಟುವಳಿಗಳನ್ನಾಗಿ ನಾವು ಯಾಕೆ ಮಾರ್ಪಾಡನ್ನ ಮಾಡಬೇಕಾಗುತ್ತದೆ? ಸೊ ಉತ್ಪಾದನೆ ಎಂದರೆ ಭೌತಿಕ ಹೂಡುವಳಿಗಳನ್ನ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವುದು. ಅಂತಹ ಒಂದು ಚಟುವಟಿಕೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಉತ್ಪಾದನೆ ಅಂತ ಕರಿತೀವಿ. ಹಾಗಾಗಿ ಇದರ ಮಹತ್ವವೇನು? ಮೊದಲನೇದಾಗಿ ಉತ್ಪಾದನೆಯ ಮಹತ್ವ. ಮೊದಲನೇ ಮಹತ್ವ ಏನಂದ್ರೆ ಉತ್ಪಾದನೆ ಒಬ್ಬ ವ್ಯಕ್ತಿಯ ಅಗತ್ಯಗಳನ್ನು ಅಥವಾ ಆಸೆಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿಯು ತನಗೆ ಬೇಕಾದಂತಹ ವಸ್ತುವನ್ನ ಅವನು ತೆಗೆದುಕೊಳ್ಳಬೇಕು ಅಥವಾ ತಾನು ತೃಪ್ತಿ ಹೊಂದಬೇಕು ಎಂದರೆ ಅಲ್ಲಿ ಉತ್ಪಾದಕ ಅವನಿಗೆ ಬೇಕಾದಂತಹ ವಸ್ತುಗಳನ್ನು ಅವನೇನ್ ಮಾಡಬೇಕು? ಉತ್ಪಾದನೆಯನ್ನ ಮಾಡಿರ್ಬೇಕು. ಹಾಗಾಗಿ ಉತ್ಪಾದನೆಯ ಮಹತ್ವ ಏನಂತಂದ್ರೆ ಉತ್ಪಾದನೆಯು ಒಬ್ಬ ವ್ಯಕ್ತಿಯ ಅಗತ್ಯಗಳನ್ನ ಮತ್ತು ಆಸೆಗಳನ್ನ ಅವನನ್ನು ತೃಪ್ತಿಪಡಿಸುವಲ್ಲಿ ಏನ್ ಮಾಡುತ್ತೆ? ಅವನನ್ನು ತೃಪ್ತಿಪಡಿಸುವಲ್ಲಿ ಸಹಾಯ ಮಾಡುತ್ತದೆ. ಹಾಗೆ ಎರಡನೇ ಮಹತ್ವ, ಉತ್ಪಾದನೆಯ ಎರಡನೆಯ ಮಹತ್ವ, ಹೆಚ್ಚು ಮಟ್ಟದ ಉತ್ಪಾದನೆ ಪ್ರಗತಿಪರ ಸಮಾಜದ ಒಂದು ಪ್ರತೀಕವಾಗಿದೆ ಮತ್ತು ಅದು ಜನರ ಜೀವನದ ಮಟ್ಟವನ್ನ ಹೆಚ್ಚಳ ಮಾಡುವುದನ್ನ ಸೂಚಿಸುತ್ತದೆ. ನಾವು ಹೆಚ್ಚು ಹೆಚ್ಚು ವಸ್ತುಗಳನ್ನ ಉತ್ಪಾದನೆ ಮಾಡಿದಾಗ ಏನಾಗ್ತಾನೆ? ಗ್ರಾಹಕ ಅಥವಾ ವ್ಯಕ್ತಿಯ ಹೆಚ್ಚು ಹೆಚ್ಚು ವಸ್ತುಗಳನ್ನ ಏನ್ ಮಾಡ್ತಾನೆ? ಖರೀದಿ ಮಾಡ್ತಾನೆ. ಹೆಚ್ಚು ಹೆಚ್ಚು ವಸ್ತುಗಳನ್ನ ಖರೀದಿ ಮಾಡುವುದರಿಂದ ಏನಾಗತ್ತೆ ಅಂತಂದ್ರೆ ಅವನಿಗೆ ಅವನ ಗುಣಮಟ್ಟ, ಅವನ ಜೀವನ ಮಟ್ಟ, ಅವನ ಜೀವನದ ಶೈಲಿ ಕೂಡ ಏನಾಗತ್ತೆ? ಬದಲಾವಣೆಯಾಗುತ್ತದೆ. ಇದು ಉತ್ಪಾದನೆಯ ಬಹುಮುಖ್ಯವಾದಂತಹ ಮಹತ್ವ. ಹೆಚ್ಚು ಮಟ್ಟದ ಉತ್ಪಾದನೆ ಪ್ರಗತಿಪರ ಸಮಾಜದ ಒಂದು ಪ್ರತೀಕವಾಗಿದೆ ಮತ್ತು ಅದು ಜನರ ಜೀವನದ ಮಟ್ಟವನ್ನ ಜೀವನದ ಮಟ್ಟವನ್ನ ಏನಾಗತ್ತೆ? ಹೆಚ್ಚಿಸುತ್ತದೆ. ಹಾಗೆಯೇ ನಾವು ಮೂರನೇ ಮಹತ್ವವಾದಂತಹ ಅಂಶವನ್ನ ನೋಡೋಣ. ಉತ್ಪಾದನೆಯ ಮೂರನೆಯ ಮಹತ್ವದ ಅಂಶ ಯಾವುದೆಂದರೆ ಹೆಚ್ಚಿನ ಮಟ್ಟದ ಉತ್ಪಾದನೆ ಹೆಚ್ಚು ಆದಾಯ, ಉದ್ಯೋಗ ಅವಕಾಶ ಮತ್ತು ಆರ್ಥಿಕ ಪ್ರಗತಿಗೆ ಅವಕಾಶ ಮಾಡಿಕೊಡುತ್ತದೆ. ಅದು ಆರ್ಥಿಕ ಬೆಳವಣಿಗೆಯ ಒಂದು ಸೂಕ್ಷ್ಮಾಂಶವಾಗಿದೆ. ಹೆಚ್ಚಿನ ಮಟ್ಟದ ಉತ್ಪಾದನೆ, ಹೆಚ್ಚು ಆದಾಯ ಮತ್ತು ಉದ್ಯೋಗ ಅವಕಾಶಗಳು ಹಾಗೂ ಆರ್ಥಿಕ ಪ್ರಗತಿಗೆ ಏನ್ ಮಾಡುತ್ತೆ? ಉತ್ಪಾದನೆಯು ಸಹಾಯ ಮಾಡುತ್ತದೆ. ಹೆಚ್ಚು ಹೆಚ್ಚು ವಸ್ತುಗಳನ್ನ ಉತ್ಪಾದನೆ ಮಾಡಿದಾಗ ಏನ್ ಮಾಡ್ತಾನೆ? ಗ್ರಾಹಕ ವಸ್ತುಗಳ ಖರೀದಿ ಮಾಡಲು ಮುಂದಾಗ್ತಾನೆ. ಹೆಚ್ಚು ಹೆಚ್ಚು ವಸ್ತುಗಳನ್ನ ಖರೀದಿ ಮಾಡ್ಬೇಕಂದಾಗ ತನ್ನ ಆದಾಯದ ಮೂಲವನ್ನ ಅವನು ಏನ್ ಮಾಡ್ತಾನೆ? ಹೆಚ್ಚಿಗೆ ಮಾಡ್ತಾನೆ. ಆದಾಯದ ಮೂಲಗಳನ್ನ ಹೆಚ್ಚಿಗೆ ಮಾಡಿದಾಗ ಏನಾಗತ್ತೆ? ನಮಗೆ ಆರ್ಥಿಕ ಪ್ರಗತಿಯನ್ನ ನಾವು ಕಾಣಬಹುದಾಗಿದೆ. ಹೆಚ್ಚು ಹೆಚ್ಚು ವಸ್ತುಗಳನ್ನ ನಾವು ಉತ್ಪಾದನೆ ಮಾಡಬೇಕು ಅಂತಂದಾಗ ಹೆಚ್ಚು ಹೆಚ್ಚು ನೌಕರನ ನಾವು ಏನ್ ಮಾಡ್ತೀವಿ? ಉದ್ಯೋಗದ ಅವಕಾಶವನ್ನ ಅವರಿಗೆ ನೀಡುತ್ತೇವೆ. ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶವನ್ನ ಒದಗಿಸ್ತೇವೆ. ಸೊ ಇದು ಉತ್ಪಾದನೆಯ ಬಹುಮುಖ್ಯವಾದಂತಹ ಮಹತ್ವ. ಹಾಗೆಯೇ ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದಿಸಲಾಗುವ ವಿವಿಧ ವಸ್ತುಗಳು ಮತ್ತು ಸೇವೆಗಳು ಆ ರಾಷ್ಟ್ರದ ಆರ್ಥಿಕ ಅವಲಂಬನೆಯ ಸ್ವಭಾವವನ್ನ ಸೂಚಿಸುತ್ತವೆ. ಸೊ ಈ ಎಲ್ಲ ಅಂಶಗಳು ಉತ್ಪಾದನೆಯ ಮಹತ್ವವನ್ನ ಎತ್ತಿ ಹಿಡಿಯುತ್ತದೆ. ಮೊದಲನೆಯ ಮಹತ್ವ ಯಾವುದೆಂದರೆ
ಉತ್ಪಾದನೆ ಒಬ್ಬ ವ್ಯಕ್ತಿಯ ಅಗತ್ಯಗಳನ್ನ ಅಥವಾ ಆಸೆಗಳನ್ನ ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ. ಹಾಗೆಯೇ ಎರಡನೇ ಮಹತ್ವದ ಅಂಶವೇನೆಂದರೆ ಹೆಚ್ಚು ಮಟ್ಟದ ಉತ್ಪಾದನೆ ಪ್ರಗತಿಪರ ಸಮಾಜದ ಒಂದು ಪ್ರತೀಕವಾಗಿದೆ ಮತ್ತು ಅದು ಜನರ ಜೀವನ ಮಟ್ಟದ ಹೆಚ್ಚಳವನ್ನ ಸೂಚಿಸುತ್ತದೆ. ಮೂರನೇ ಮಹತ್ವ ಯಾವುದೆಂದರೆ ಹೆಚ್ಚಿನ ಮಟ್ಟದ ಉತ್ಪಾದನೆ ಹೆಚ್ಚು ಆದಾಯ, ಉದ್ಯೋಗಾವಕಾಶ ಮತ್ತು ಆರ್ಥಿಕ ಪ್ರಗತಿಗೆ ಅವಕಾಶ ಮಾಡಿಕೊಡುತ್ತದೆ. ಹಾಗೆಯೇ ಬೆಳವಣಿಗೆಯ ಗತಿಯನ್ನು ಏನು ಮಾಡುತ್ತೆ, ಆರ್ಥಿಕ ಬೆಳವಣಿಗೆಯ ಗತಿಯ ಸೂಚ್ಯಾಂಶವನ್ನ ಸೂಚಿಸುತ್ತದೆ. ಹಾಗೆಯೇ ನಾಲ್ಕನೆಯ ಮಹತ್ವ ಯಾವುದೆಂದರೆ ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದಿಸಲಾಗುವ ವಿವಿಧ ವಸ್ತುಗಳ ಮತ್ತು ಸೇವೆಗಳು ಆ ರಾಷ್ಟ್ರದ ಆರ್ಥಿಕ ಅವಲಂಬನೆಯ ಸ್ವಭಾವವನ್ನು ಸೂಚಿಸುತ್ತದೆ. ನಾವು ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಿ ನಾವು ರಫ್ತು ಮಾಡ್ತೀವಿ ಅಥವಾ ಆಮದು ಮಾಡ್ತೀವಿ, ವಿವಿಧ ಸೇವೆಗಳು, ವಸ್ತುಗಳ ಉತ್ಪಾದನೆ ಹಾಗೂ ಸೇವೆಗಳನ್ನು ನಾವೇನು ಮಾಡ್ತೀವಿ, ಸೇವೆಗಳನ್ನು ಒದಗಿಸಿದಾಗ ಅದು ರಾಷ್ಟ್ರದ ಆರ್ಥಿಕತೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಹಾಗಾದರೆ ಉತ್ಪಾದನಾ ಕಾರ್ಯ ಎಂದರೇನು? ಇಲ್ಲಿಯವರೆಗೂ ನಾವು ಉತ್ಪಾದನೆ ಎಂದರೇನು, ಉತ್ಪಾದನೆ ಮಹತ್ವ ಎಂದರೇನು ಎಂದು ನಾವು ತಿಳಿದುಕೊಂಡಿದ್ದೇವೆ. ಉತ್ಪಾದನೆ ಎಂದರೆ ಭೌತಿಕ ಹೂಡಿವಳಿಗಳನ್ನ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಅದನ್ನು ನಾವು ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಉತ್ಪಾದನೆ ಅಂತಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವುದು. ಭೌತಿಕ ಹೂಡುವಳಿಗಳನ್ನ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಹಂಗಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಹಾಗಾಗಿ ನಾವು ಉತ್ಪಾದನೆ ಮಹತ್ವವನ್ನು ತಿಳಿದುಕೊಂಡಿದ್ವಿ. ಉತ್ಪಾದನೆಯಿಂದ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತದೆ, ಆರ್ಥಿಕ ಪ್ರಗತಿಗೆ ಉತ್ಪಾದನೆ ಹೇಗೆ ಪ್ರಭಾವ ಬೀರುತ್ತದೆ, ಆರ್ಥಿಕ ಪ್ರಗತಿಗೆ ಹೇಗೆ ನೇರವಾಗಿ ಉತ್ಪಾದನೆಯು ಅವಲಂಬಿತವಾಗಿದೆ, ಹೇಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದರಲ್ಲಿ ಉತ್ಪಾದನೆಯ ಪಾತ್ರ ಹೇಗೆ, ಹಾಗೂ ಹೆಚ್ಚು ಹೆಚ್ಚು ವಸ್ತುಗಳನ್ನ ಯಾಕೆ ನಾವು ಉತ್ಪಾದನೆ ಮಾಡಬೇಕು, ಜನರ ಜೀವನ ಶೈಲಿ ಏನಾಗತ್ತೆ, ಬದಲಾವಣೆ ಆಗುತ್ತದೆ. ಆದಾಯ ಹೆಚ್ಚಾದ ಹಾಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತದೆ, ಆರ್ಥಿಕ ಪ್ರಗತಿಯನ್ನು ನಾವೇನ್ ಮಾಡಬಹುದು, ಕಾಣಬಹುದಾಗಿದೆ. ಹಾಗಾಗಿ ಈಗ ನಾವು ಉತ್ಪಾದನೆ ಎಂದರೇನು, ಉತ್ಪಾದನೆ ಮಹತ್ವವನ್ನ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಮುಂದಿನ ಅಧ್ಯಯನದ ವಿಷಯ ಯಾವುದೆಂದರೆ ಉತ್ಪಾದನಾ ಕಾರ್ಯ. ಉತ್ಪಾದನಾ ಕಾರ್ಯ ಎಂದರೇನು, ಅದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಉತ್ಪಾದನಾ ಕಾರ್ಯವನ್ನು ನಾವು ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ. ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಕಾರ್ಯ. ಇಡೀ ಉತ್ಪಾದನಾ ಸಿದ್ಧಾಂತ ಉತ್ಪಾದನಾ ಕಾರ್ಯದ ಪರಿಕಲ್ಪನೆಯತ್ತ ಸುತ್ತಲೂ ಆವರಿಸಿಕೊಂಡಿದೆ. ಉತ್ಪಾದನಾ ಕಾರ್ಯ ಒಂದು ಸಂಸ್ಥೆಯ ಭೌತಿಕ ಹೂಡುವಳಿಯಾಗಿದೆ. ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕ ಎಂದು ಸಹ ನಾವು ಕರೆಯುತ್ತೇವೆ. ಹಾಗಾದ್ರೆ ಉತ್ಪಾದನಾ ಕಾರ್ಯ ಎಂದರೇನು? ಉತ್ಪಾದನಾ ಕಾರ್ಯ ಎಂದರೆ ಇಡೀ ಉತ್ಪಾದನಾ ಸಿದ್ಧಾಂತ ಎಂದರೇನು? ಭೌತಿಕ ಹೂಡುವಳಿಗಳನ್ನ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಪಾದನೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಉತ್ಪಾದನಾ ಕಾರ್ಯ ಎಂದರೇನು? ಇದನ್ನ ನಾವು ಉತ್ಪಾದನಾ ಸಿದ್ಧಾಂತ ಅಂತ ಹೇಳೋದು. ಸಿದ್ಧಾಂತ ಅಂದ್ರೆ ನಾವು ಮಾರ್ಪಾಡು ಹೂಡುವಳಿಗಳನ್ನ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಉತ್ಪಾದನಾ ಸಿದ್ಧಾಂತ. ಈ ಉತ್ಪಾದನಾ ಸಿದ್ಧಾಂತವು ಉತ್ಪಾದನಾ ಕಾರ್ಯದ ಪರಿಕಲ್ಪನೆಯ ಸುತ್ತಲೂ ಆವರಿಸಿಕೊಂಡಿದೆ. ಉತ್ಪಾದನಾ ಕಾರ್ಯ ಒಂದು ಸಂಸ್ಥೆಯ ಭೌತಿಕ ಹೂಡುವಳಿ ಮತ್ತು ಭೌತಿಕ ಹುಟ್ಟುವಳಿ ನಡುವಿನ ತಾಂತ್ರಿಕ ಅಥವಾ ವಾಸ್ತುಶಿಲ್ಪಶಾಸ್ತ್ರಗಳ ಸಂಬಂಧವನ್ನ ಸೂಚಿಸುತ್ತದೆ ಮತ್ತು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೂಡುವಳಿಯಿಂದ ಉಂಟಾದ
ಹುಟ್ಟುವಳಿ ಪ್ರಮಾಣವನ್ನ ತಿಳಿಸುತ್ತದೆ. ಸೊ ಉತ್ಪಾದನಾ ಕಾರ್ಯ ಎಂದರೆ ಇಲ್ಲಿ ಉತ್ಪಾದನಾ ಕಾರ್ಯ ಎಂದರೆ ಭೌತಿಕ ಹೂಡುವಳಿ ಮತ್ತು ಭೌತಿಕ ಹುಟ್ಟುವಳಿ ನಡುವಿನ ತಾಂತ್ರಿಕ ಅಥವಾ ವಾಸ್ತುಶಿಲ್ಪ ಶಾಸ್ತ್ರಗಳ ಸಂಬಂಧವನ್ನ ಸೂಚಿಸುತ್ತದೆ ಮತ್ತು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೂಡುವಳಿಯಿಂದ ಉಂಟಾದ ಹುಟ್ಟುವಳಿ ಪ್ರಮಾಣವನ್ನ ತಿಳಿಸುತ್ತದೆ. ಅಂದರೆ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳ ಮತ್ತು ಉತ್ಪಾದನಾ ನಡುವೆ ಇರುವ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕ ಎಂದು ಕರೆಯಲಾಗುತ್ತದೆ. ಇಲ್ಲಿ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳ ಮತ್ತು ಉತ್ಪನ್ನದ ನಡುವೆ ಇರುವ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕ ಎಂದು ಕರೆಯಲಾಗುತ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪನ್ನದ ಪ್ರಮಾಣದ ನಡುವಿನ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಸೂಚಿಸುತ್ತದೆ. ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪನ್ನದ ಪ್ರಮಾಣದ ನಡುವಿನ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳನ್ನು ವಿವಿಧ ಪ್ರಮಾಣದಲ್ಲಿ ಬಳಸಿದಾಗ ದೊರೆಯುವ ಉತ್ಪನ್ನದ ಪ್ರಮಾಣವು ಉತ್ಪಾದನಾ ಕಾರ್ಯದಿಂದ ತಿಳಿಯುತ್ತದೆ. ಇಲ್ಲಿ ನಾವು ನೋಡಬಹುದು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನಾಂಗಗಳು ಅಂದರೆ ಎಲ್ಲಾ ರೀತಿಯ ಕಚ್ಚಾ ವಸ್ತುಗಳು, ವಿವಿಧ ಕಚ್ಚಾ ವಸ್ತುಗಳನ್ನ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಬಳಸಿಕೊಂಡು ಅದರಿಂದ ದೊರೆಯುವ ಉತ್ಪನ್ನದ ಪ್ರಮಾಣವು ಉತ್ಪಾದನಾ ಕಾರ್ಯದಿಂದ ತಿಳಿಯುತ್ತದೆ. ಇದು ಹೂಡುವಳಿ ಮತ್ತು ಹುಟ್ಟುವಳಿಗೆ ಸಂಬಂಧಿಸಿರುವುದರಿಂದ ಇದನ್ನು ಹೂಡುವಳಿ ಹುಟ್ಟುವಳಿ ಸಂಬಂಧವೆಂದು ಕರೆಯಲಾಗುತ್ತದೆ. ಈ ಉತ್ಪಾದನಾ ಕಾರ್ಯವು ಹೂಡುವಳಿ ಮತ್ತು ಹುಟ್ಟುವಳಿ ಈ ಎರಡಕ್ಕೆ ಏನಾಗುತ್ತೆ ಸಂಬಂಧಪಟ್ಟಿರುತ್ತದೆ. ಹಾಗಾಗಿ ಇದನ್ನು ನಾವು ಹೂಡುವಳಿ ಮತ್ತು ಹುಟ್ಟುವಳಿ ಸಂಬಂಧವೆಂದು ಕರೆಯಲಾಗುತ್ತದೆ. ಉತ್ಪಾದನೆ ಸ್ವಾಭಾವಿಕವಾಗಿ ಭೌತಿಕವಾದುದರಿಂದ ತಾಂತ್ರಿಕತೆ, ಸಲಕರಣೆಗಳ ದೊರೆಯುವಿಕೆ, ಶ್ರಮ ಇತ್ಯಾದಿಗಳ ಆಧಾರದ ಮೇಲೆ ಅದನ್ನ ನಿರ್ಧರಿಸಲಾಗುತ್ತದೆ. ಹಾಗಾದರೆ ಉತ್ಪಾದನಾಂಗಗಳಲ್ಲಿ ಎರಡು ವಿಧಗಳಿದೆ. ಉತ್ಪಾದನಾಂಗಗಳಲ್ಲಿ ನಮಗೆ ಎರಡು ವಿಧಗಳಿದೆ. ಒಂದು ಸ್ಥಿರ ಉತ್ಪಾದನಾಂಗಗಳು ಹಾಗೂ ಎರಡನೆಯದಾಗಿ ಬದಲಾಗುವ ಉತ್ಪಾದನಾಂಗಗಳು. ಹಾಗಾದರೆ ಸ್ಥಿರ ಉತ್ಪಾದನಾಂಗಗಳು ಎಂದರೆ ಸ್ಥಿರ ಉತ್ಪನ್ನಗಳು ಎಂದರೆ ಉತ್ಪನ್ನದ ಮಟ್ಟ ಏನೇ ಆಗಿರಲಿ ಅವು ಸ್ಥಿರವಾಗಿರುತ್ತದೆ. ಉದಾಹರಣೆ ಭೂಮಿ, ಕಟ್ಟಡ, ಯಂತ್ರಗಳು, ಸಲಕರಣೆಗಳು ಇತ್ಯಾದಿ. ಸ್ಥಿರ ಉತ್ಪನ್ನಗಳು ಎಂದರೆ ಉತ್ಪನ್ನದ ಮಟ್ಟ ಏರಲಿ ಅಥವಾ ಕೆಳಗಡೆ ಇರಲಿ, ಉತ್ಪನ್ನದ ಮಟ್ಟ ಏನೇ ಆಗಿರಲಿ ಅವು ಸ್ಥಿರವಾಗಿರುತ್ತದೆ. ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗುವುದಿಲ್ಲ. ಅಂತಹ ಉತ್ಪನ್ನಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಥಿರ ಉತ್ಪನ್ನಗಳು. ಉದಾಹರಣೆಗೆ ಭೂಮಿ, ಕಟ್ಟಡಗಳು, ಯಂತ್ರಗಳು, ಸಲಕರಣೆಗಳು ಇತ್ಯಾದಿ. ಬದಲಾಗುವ ಉತ್ಪನ್ನಗಳು ಯಾವ್ಯಾವ ಅಂದರೆ ಉತ್ಪನ್ನದ ಪ್ರಮಾಣದಲ್ಲಿ ವ್ಯತ್ಯಾಸವಾದಂತೆ ಅವುಗಳ ಪರಿಣಾಮದಲ್ಲೂ ಸಹ ವ್ಯತ್ಯಾಸವಾಗುತ್ತದೆ. ಅಂತಹ ಉತ್ಪನ್ನಗಳನ್ನು ನಾವು ಬದಲಾಗುವ ಉತ್ಪನ್ನ ಎಂದು ಕರೆಯುತ್ತೇವೆ. ಉತ್ಪಾದನಾ ಪ್ರಮಾಣದಲ್ಲಿ ವ್ಯತ್ಯಾಸವಾದಾಗ ಅವುಗಳ ಪರಿಮಾಣದಲ್ಲೂ ಸಹ ಏನಾಗುತ್ತೆ ವ್ಯತ್ಯಾಸವಾಗುತ್ತದೆ. ಇಲ್ಲಿ ನಾವು ಉತ್ಪನ್ನದ ಕಾರ್ಯಗಳಲ್ಲಿ ನಾವೇನ್ ಮಾಡ್ಬೋದು, ಎರಡು ವಿಧ ಉತ್ಪಾದನಾಂಗಗಳಲ್ಲಿ ಎರಡು ವಿಧಗಳನ್ನ ನೋಡಬಹುದು. ಅದು ಯಾವುದೆಂದರೆ ಸ್ಥಿರ ಉತ್ಪನ್ನಗಳು ಹಾಗೂ ಬದಲಾಗುವ ಉತ್ಪನ್ನಗಳು. ಸ್ಥಿರ ಉತ್ಪನ್ನಗಳು ಉತ್ಪನ್ನಗಳ ಮಟ್ಟ ಏನೇ ಆಗಿರಲಿ ಅವು ಸ್ಥಿರವಾಗಿರುತ್ತದೆ. ಉತ್ಪನ್ನಗಳ ಮಟ್ಟ ಅಂದ್ರೆ ಪರಿಮಾಣ ಮೀನ್ಸ್ ಅಲ್ಲಿ ನಾವು ಹೇಳ್ತೀವಿ ಉತ್ಪನ್ನಗಳ ಮಟ್ಟ ಏನೇ ಆಗಿರಲಿ, ಉತ್ಪನ್ನಗಳ ಮಟ್ಟ ಹೆಚ್ಚಿರಲಿ ಅಥವಾ ಕಡಿಮೆ ಇರಲಿ, ಈ ಉತ್ಪನ್ನಗಳ ವೆಚ್ಚ ಅಥವಾ ಉತ್ಪನ್ನಗಳು ಏನಾಗುತ್ತೆ ಸ್ಥಿರವಾಗಿರುತ್ತದೆ. ಉದಾಹರಣೆಗೆ ಭೂಮಿ,
ಕಟ್ಟಡಗಳು, ಯಂತ್ರಗಳು, ಸಲಕರಣೆಗಳು ಇತ್ಯಾದಿ. ಎರಡನೇದಾಗಿ ಬದಲಾಗುವ ಉತ್ಪನ್ನಗಳು. ಬದಲಾಗುವ ಉತ್ಪನ್ನಗಳೆಂದರೆ ಉತ್ಪಾದನಾ ಪ್ರಮಾಣದಲ್ಲಿ ವ್ಯತ್ಯಾಸವಾದಂತೆ ಅವುಗಳ ಪರಿಮಾಣದಲ್ಲೂ ಸಹ ವ್ಯತ್ಯಾಸವಾಗುತ್ತದೆ. ಉದಾಹರಣೆಗೆ ಕಚ್ಚಾ ವಸ್ತುಗಳು, ಇಂಧನ, ಶಕ್ತಿ, ಸಾರಿಗೆ, ಸಂಪರ್ಕ ಇತ್ಯಾದಿ. ಉತ್ಪನ್ನದ ಪ್ರಮಾಣದಲ್ಲಿ ವ್ಯತ್ಯಾಸ ಆದರೆ, ಕಡಿಮೆ ಉತ್ಪನ್ನಗಳನ್ನು ನಾವು ಉತ್ಪಾದಿಸಿದರೆ ಈ ಬದಲಾಗುವ ಉತ್ಪನ್ನಗಳ ಬಳಕೆಯು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ಉತ್ಪಾದನೆಯ ಪ್ರಮಾಣ ಹೆಚ್ಚಾದಾಗ ಬದಲಾಗುವಂತಹ ಉತ್ಪನ್ನಗಳು ಸಹ ಏನಾಗುತ್ತೆ, ಹೆಚ್ಚು ನಾವೇನ್ ಮಾಡ್ತೀವಿ, ಹೆಚ್ಚು ಪ್ರಮಾಣದಲ್ಲಿ ನಾವು ಬಳಕೆಯನ್ನ ಮಾಡುತ್ತೇವೆ. ಹಾಗಾಗಿ ನಮಗೆ ಉತ್ಪಾದನಾಂಗಗಳಲ್ಲಿ 2 ವಿಧಗಳನ್ನು ನೋಡ್ಬೋದು. ಒಂದು ಸ್ಥಿರ ಉತ್ಪಾದನಾಂಗಗಳು ಹಾಗೂ ಬದಲಾಗುವ ಉತ್ಪಾದನಾಂಗಗಳು. ಹಾಗಾದ್ರೆ ಮುಂದಿನ ವಿಷಯ, ಈಗಾಗಲೇ ನಿಮಗೆ ತಿಳಿದಿರ್ಬೋದು ಉತ್ಪಾದನೆ ಎಂದರೇನು, ಉತ್ಪಾದನೆಯ ಮಹತ್ವವೇನು, ಉತ್ಪಾದನೆಯ ಕಾರ್ಯ ಎಂದರೇನು ಹಾಗೂ ಉತ್ಪಾದನೆಯ 2 ವಿಧಗಳು. ಈ ಅಂಶಗಳ ಬಗ್ಗೆ ನೀವು ಈಗ ತಿಳಿದುಕೊಂಡಿದ್ದೀರಾ. ಈಗ ಮುಂದಿನ ಅಂಶ ಯಾವುದೆಂದರೆ, ಮುಂದಿನ ಅಧ್ಯಯನ ಮಾಡುವ ಅಂಶ ಯಾವುದೆಂದರೆ ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಹಂಗಂದ್ರೆ ಶಾರ್ಟ್ ರನ್ ಪ್ರೊಡಕ್ಷನ್ ಫಂಕ್ಷನ್, ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಹಾಗಂದ್ರೇನು ಅಲ್ಪಾವಧಿ ಉತ್ಪಾದನಾ ಕಾರ್ಯ ಎಂದರೇನು ಅಂದ್ರೆ, ಈ ಸಂದರ್ಭದಲ್ಲಿ ಉತ್ಪಾದಕನು ಎಲ್ಲ ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೆಲವು ಬದಲಾಗುವ ಬದಲಾವಣೆಯನ್ನ ಮಾಡುತ್ತಾನೆ. ಅಲ್ಪಾವಧಿಯಲ್ಲಿ ನಾವು 2 ರೀತಿಯ ಉತ್ಪಾದನಾ ಕಾರ್ಯಗಳನ್ನ ಕಾಣಬಹುದು. ಅಲ್ಪಾವಧಿ ಉತ್ಪಾದನಾ ಕಾರ್ಯ ಎಂದರೆ ಉತ್ಪಾದಕನು ಎಲ್ಲ ಸ್ಥಿರ ಉತ್ಪಾದನಾಂಗಗಳನ್ನು ಸ್ಥಿರವಾಗಿಟ್ಟು ಕೆಲವು ಬದಲಾಗುವ ಉತ್ಪನ್ನಗಳಲ್ಲಿ ಮಾತ್ರ ಬದಲಾವಣೆಯನ್ನು ಮಾಡುತ್ತಾನೆ. ಅಲ್ಪಾವಧಿಯಲ್ಲಿ ನಾವು 2 ರೀತಿಯ ಉತ್ಪಾದನಾ ಕಾರ್ಯಗಳನ್ನ ಕಾಣಬಹುದಾಗಿದೆ. ಮೊದಲನೇದಾಗಿ ಎಲ್ಲ ಉತ್ಪಾದನಾಂಗಗಳ ಅಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಪ್ರಮಾಣಗಳನ್ನ ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುತ್ತಾನೆ. ಉದಾಹರಣೆಗೆ ಬದಲಾಗುವ ಪರಿಮಾಣಗಳ ನಿಯಮ. ಈ ಇಲ್ಲಿ ಎಲ್ಲ ಉತ್ಪನ್ನಗಳು ಅಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳು. ಈ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳ ಪ್ರಮಾಣವನ್ನ ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನ ಮಾತ್ರ ಬದಲಾಯಿಸುತ್ತಾನೆ. ಅಂತಹ ಉತ್ಪನ್ನಗಳನ್ನು ನಾವೇನಂತ ಹೇಳ್ತೀವಿ, ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಉದಾಹರಣೆಗೆ ಬದಲಾಗುವ ಪರಿಮಾಣಗಳ ನಿಯಮ. ಎರಡನೇದಾಗಿ ಎಲ್ಲ ಉತ್ಪನ್ನಗಳ ಪ್ರಮಾಣಗಳನ್ನ ಸ್ಥಿರವಾಗಿರಿಸಿ 2 ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುತ್ತಾನೆ. ಉದಾಹರಣೆಗೆ ಸಮ ಉತ್ಪನ್ನ ಮತ್ತು ಸಮ ವೆಚ್ಚ ರೇಖೆಗಳು, ಐಸೋಕಾನ್ಸ್ ಅಂಡ್ ಐಸೋ ಕಾಸ್ಟ್ ಕರ್ವ್ಸ್. ಇಲ್ಲಿವರೆಗೂ ನಾವು ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಅಲ್ಪಾವಧಿ ಉತ್ಪಾದನಾ ಕಾರ್ಯ ಎಂದರೆ ಈ ಸಂದರ್ಭದಲ್ಲಿ ಉತ್ಪಾದಕನು ಎಲ್ಲ ಸ್ಥಿರ ಉತ್ಪನ್ನಗಳನ್ನ ಸ್ಥಿರವಾಗಿಟ್ಟು ಕೆಲವು ಬದಲಾಗುವ ಉತ್ಪನ್ನಗಳನ್ನ ಮಾತ್ರ ಅವನು ಬದಲಾವಣೆ ಮಾಡುತ್ತಾನೆ. ಎಲ್ಲ ಸ್ಥಿರ ಅಥವಾ ಬದಲಾಗುವ ಉತ್ಪನ್ನಗಳನ್ನ ಅವನು ಬದಲಾವಣೆ ಮಾಡೋದಿಲ್ಲ. ಇಲ್ಲ, ಅವನು ಏನ್ ಮಾಡ್ತಾನೆ ಉತ್ಪಾದಕ ಅಂದ್ರೆ ಎಲ್ಲಾ ಸ್ಥಿರ ಉತ್ಪನ್ನಗಳನ್ನ ಸ್ಥಿರವಾಗಿಟ್ಟು ಬದಲಾಗುವ ಉತ್ಪನ್ನಗಳನ್ನ ಮಾತ್ರ ಅವನು ಬದಲಾವಣೆ ಮಾಡುತ್ತಾನೆ. ಇಂತಹ ಕಾರ್ಯವನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಅಲ್ಪಾವಧಿಯ ಉತ್ಪಾದನಾ ಕಾರ್ಯ. ಈ ಅಲ್ಪಾವಧಿ ಉತ್ಪಾದನಾ ಕಾರ್ಯ 2 ರೀತಿಯಲ್ಲಿ ಉತ್ಪಾದನಾ ಕಾರ್ಯಗಳನ್ನ ನಾವು ಕಾಣಬಹುದಾಗಿದೆ. ಅದು ಯಾವುದೆಂದರೆ ಎಲ್ಲ ಉತ್ಪನ್ನಗಳು ಅಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳು. ಈ 2 ಉತ್ಪನ್ನಗಳ ಪ್ರಮಾಣವನ್ನ ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುತ್ತಾನೆ. ಇದು ಮೊದಲನೇ
ರೀತಿ ಉತ್ಪಾದನಾ ಕಾರ್ಯಗಳಲ್ಲಿ, ಅಲ್ಪಾವಧಿ ಉತ್ಪಾದನಾ ಕಾರ್ಯದಲ್ಲಿ ನಾವು 2 ರೀತಿಯನ್ನ ಕಾಣಬಹುದಾಗಿದೆ. ಅದು ಮೊದಲನೇ ರೀತಿ. ಎರಡನೇ ರೀತಿ ಯಾವುದು ಅಂತಂದ್ರೆ ಎಲ್ಲ ಉತ್ಪನ್ನಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ 2 ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುವುದು. ಮೊದಲನೇ ರೀತಿಯಲ್ಲಿ ಏನು ಅಂತಂದ್ರೆ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳನ್ನ ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನ ಮಾತ್ರ ಬದಲಿಸುವುದನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಇದನ್ನ ನಾವು ಉದಾಹರಣೆ ಕೊಡೋದಾದರೆ ಬದಲಾಗುವ ಪರಿಮಾಣಗಳ ನಿಯಮ. ಇಲ್ಲಿ ಬದಲಾಗುವ ಪರಿಮಾಣಗಳ ನಿಯಮ ಅಂತಂದ್ರೆ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುವುದು. ಇದು ಒಂದು ರೀತಿ ಅಲ್ಪಾವಧಿ ಉತ್ಪಾದನಾ ಕಾರ್ಯದಲ್ಲಿ. ಅದಕ್ಕೆ ಉದಾಹರಣೆ ಯಾವುದೆಂದರೆ ಬದಲಾಗುವ ಪರಿಮಾಣಗಳ ನಿಯಮ. ಎರಡನೇದೇನು ಅಂತಂದ್ರೆ ಎಲ್ಲ ಉತ್ಪನ್ನಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ 2 ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುವುದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಉದಾಹರಣೆಗೆ ಸಮ ಉತ್ಪನ್ನಗಳು ಮತ್ತು ಸಮ ವೆಚ್ಚ ರೇಖೆಗಳು, ಹಾಗಂದ್ರೆ ಐಸೋಕ್ವಾಂಟ್ಸ್ ಅಂಡ್ ಐಸೋ ಕಾಸ್ಟ್ ಕರ್ವ್ಸ್. ಹಾಗಾದ್ರೆ ಇಲ್ಲಿವರೆಗೂ ನಾವು ಅಲ್ಪಾವಧಿ ಉತ್ಪಾದನಾ ಕಾರ್ಯ ಎಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಮುಂದಿನ ನಾವು ಕಲಿಕೆಯ ಅಧ್ಯಾಯ ಯಾವುದು? ಮುಂದಿನ ಕಲಿಕೆಯ ಅಧ್ಯಾಯ ಅಂದ್ರೆ ದೀರ್ಘಾವಧಿ ಉತ್ಪಾದನಾ ಕಾರ್ಯ. ದೀರ್ಘಾವಧಿ ಉತ್ಪಾದನಾ ಕಾರ್ಯ ಅಂದ್ರು ಒಂದೇ, ದೀರ್ಘಾವಧಿ ಉತ್ಪಾದನಾ ಬಿಂಬಕ ಎಂದ್ರು ಒಂದೇ. ಹಾಗಾದ್ರೆ ದೀರ್ಘಾವಧಿ ಉತ್ಪಾದನಾ ಕಾರ್ಯ ಎಂದರೇನು? ಸೊ ದೀರ್ಘಾವಧಿ ಉತ್ಪಾದನಾ ಕಾರ್ಯ ಎಂದರೆ ಈ ಸಂದರ್ಭದಲ್ಲಿ ನಾವು ಉತ್ಪಾದಕನು ಎಲ್ಲ ಉತ್ಪನ್ನಗಳ ಪ್ರಮಾಣವನ್ನ ಒಂದೇ ಪ್ರಮಾಣದಲ್ಲಿ ಬದಲಾಯಿಸುವುದು. ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ದೀರ್ಘಾವಧಿ ಉತ್ಪಾದನಾ ಕಾರ್ಯ ಅಂತ ಕರಿತೀವಿ. ಉದಾಹರಣೆಗೆ ಪ್ರತಿಫಲದ ನಿಯಮಗಳು. ಪ್ರತಿ ಸಂಸ್ಥೆಯು ತನ್ನದೇ ಆದ ಉತ್ಪಾದನಾ ಕಾರ್ಯವನ್ನು ಹೊಂದಿದ್ದು ಅದು ತಾಂತ್ರಿಕತೆಯ ನಿರ್ವಹಣಾ ಸಾಮರ್ಥ್ಯ, ಸಂಘಟನಾ ಕುಶಲತೆ ಇತ್ಯಾದಿಗಳಿಂದ ನಿರ್ಧರಿಸಲ್ಪಡುತ್ತದೆ. ಅವುಗಳಲ್ಲಿ ಸುಧಾರಣೆಯಾದಲ್ಲಿ ಹಳೆಯ ಉತ್ಪಾದನಾ ಕಾರ್ಯಕ್ಕೆ ಬದಲಾಗಿ ಹೊಸ ಉತ್ಪಾದನಾ ಕಾರ್ಯ ಅದರ ಸ್ಥಾನವನ್ನ ಆಕ್ರಮಿಸುತ್ತದೆ. ಅದು ಈ ಕೆಳಕಂಡಂತೆ ಇರಬಹುದಾಗಿದೆ. ಮೊದಲನೇದಾಗಿ ಉತ್ಪನ್ನಗಳ ಪ್ರಮಾಣ ಕಡಿಮೆಯಾಗಿ ಉತ್ಪಾದನೆಯ ಪ್ರಮಾಣ ಮೊದಲಿನಷ್ಟೇ ಇರಬಹುದು. ಎರಡನೇದಾಗಿ ಉತ್ಪಾದನಾ ಪ್ರಮಾಣ ಜಾಸ್ತಿಯಾಗಿ ಉತ್ಪಾದನಾ ಪ್ರಮಾಣಗಳು ಮೊದಲಿನಷ್ಟೇ ಇರಬಹುದು. ಮೂರನೇದಾಗಿ ಉತ್ಪಾದನಾ ಪ್ರಮಾಣ ಜಾಸ್ತಿಯಾಗಿ ಉತ್ಪಾದನಾಂಗಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಹಾಗಾಗಿ ಇಲ್ಲಿವರೆಗೂ ನಾವು ಉತ್ಪಾದನೆ ಎಂದರೇನು, ಉತ್ಪಾದನೆಯ ಕಾರ್ಯಗಳೆಂದರೇನು, ಉತ್ಪಾದನೆಯ ಮಹತ್ವ ಹಾಗೂ ಅಲ್ಪಾವಧಿಯ ಉತ್ಪಾದನೆ ಹಾಗೂ ದೀರ್ಘಾವಧಿಯ ಉತ್ಪಾದನೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಅಧ್ಯಯನದ ವಿಷಯ ಯಾವುದಂತಂದ್ರೆ ಉತ್ಪಾದನಾ ಕಾರ್ಯದ ಉಪಯೋಗಗಳು. ಹಾಗಾಗಿ ನಾವು ಹಿಂದಿನ ತರಗತಿಯಲ್ಲಿ ನಾವು ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಇವಾಗ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಉತ್ಪಾದನಾ ಕಾರ್ಯದ ಪ್ರಯೋಗಗಳು. ಈ ಹಿಂದೆ ನಾವು ಉತ್ಪಾದನಾ ಮಹತ್ವವನ್ನು ತಿಳಿದುಕೊಂಡಿದ್ವಿ. ಈಗ ನಾವು ಉತ್ಪಾದನಾ ಕಾರ್ಯದ ಉಪಯೋಗಗಳನ್ನು ನಾವು ಅಥವಾ ಪ್ರಾಮುಖ್ಯತೆ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮೊದಲ ಪ್ರಾಮುಖ್ಯತೆ, ಉತ್ಪಾದನಾ ಕಾರ್ಯದ ಮೊದಲ ಪ್ರಾಮುಖ್ಯತೆ. ಅದನ್ನ ಉತ್ಪಾದನಾ ಕಾರ್ಯದ ಪ್ರಾಮುಖ್ಯತೆ. ಉತ್ಪಾದನಾ ಕಾರ್ಯದ ಪ್ರಾಮುಖ್ಯತೆಯನ್ನ ಏನು ಅಂತಂದ್ರೆ ಅತಿ ಕಡಿಮೆ ವೆಚ್ಚದ ಹೂಡುವಳಿ ಸಂಯೋಜನೆಯನ್ನು ಕಂಡು ಹಿಡಿಯಲು ಅಥವಾ ಗರಿಷ್ಠ ಹೂಡುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಅಥವಾ ಗರಿಷ್ಠ ಹೂಡುವಳಿ ಅಥವಾ ಹುಟ್ಟುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಉಪಯೋಗಿಸಬಹುದಾಗಿದೆ. ಹಾಗಾದ್ರೆ ಎರಡನೆಯ ಮಹತ್ವ ಏನು? ಉತ್ಪಾದನಾ ಕಾರ್ಯದ ಎರಡನೇ ಮಹತ್ವ,
ಒಂದು ನಿಗದಿತ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸುವುದಕ್ಕಾಗಿ ಬೇರೆ ಬೇರೆಯ ಪ್ರಕಾರದ ಉತ್ಪನ್ನಗಳನ್ನು ಬುದ್ಧಿವಂತಿಕೆ ಹಾಗೂ ಹೆಚ್ಚು ಮಿತವ್ಯಯದಿಂದ ಹೇಗೆ ಸಂಯೋಜಿಸಬೇಕೆಂಬುದನ್ನು ತಿಳಿದುಕೊಳ್ಳಲು ಉತ್ಪಾದನಾ ಕಾರ್ಯದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ. ಒಂದು ಬದಲಾಗುವ ಉತ್ಪನ್ನಗಳು ಹೂಡಿಕೆಯ ಉಪಯುಕ್ತತೆಯನ್ನು ಉತ್ಪಾದನಾ ಕಾರ್ಯದಿಂದ ಉತ್ತಮವಾಗಿ ತೀರ್ಮಾನಿಸಬಹುದಾಗಿದೆ. ಬದಲಾಗುವ ಉತ್ಪನ್ನಗಳು ಅಧಿಕಗೊಳಿಸಿದಾಗ ಅದರ ಸೀಮಿತ ಉತ್ಪಾದನೆ ಅದರ ವೆಚ್ಚಕ್ಕೆ ಸಮನಾದಾಗ ಅಥವಾ ಅದರ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ ಅದರ ನಿಯೋಜನೆ ಅಪೇಕ್ಷಣೀಯವೆಂದು ಪರಿಗಣಿಸಬಹುದಾಗಿದೆ. ಮೂರನೇ ಅಂಶ, ಉತ್ಪಾದನಾ ಕಾರ್ಯವು ದೀರ್ಘಾವಧಿ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಉತ್ಪಾದನೆಯು ಹೆಚ್ಚುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನಿಯೋಜಿಸುವುದು ಉಪಯೋಗಕಾರಿ. ಬದಲಿಗೆ ಉತ್ಪಾದನೆ ಇಳಿಮುಖವಾಗುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನೇಮಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವುದು ಬುದ್ಧಿವಂತಿಕೆಯಲ್ಲ. ಉತ್ಪಾದನಾ ಕಾರ್ಯವು ದೀರ್ಘಾವಧಿ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಉತ್ಪಾದನೆಯು ಹೆಚ್ಚುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನಿಯೋಜಿಸುವುದು ಉಪಯೋಗಕಾರಿ. ಬದಲಿಗೆ ಉತ್ಪಾದನೆ ಇಳಿಮುಖವಾಗುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನೇಮಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವುದು ಬುದ್ಧಿವಂತಿಕೆಯಲ್ಲ. ಉತ್ಪಾದನೆಯು ಸ್ಥಿರ ಪ್ರತಿಫಲ ನಿಯಮಕ್ಕೆ ಒಳಗಾಗಿದ್ದರೆ ನಿರ್ವಾಹಕರು ಉತ್ಪಾದನೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಉಪೇಕ್ಷೆಯಿಂದ ಇರುತ್ತಾರೆ. ಈ ರೀತಿ ಉತ್ಪಾದನಾ ಕಾರ್ಯವು ಅಲ್ಪಾವಧಿ ಮತ್ತು ದೀರ್ಘಾವಧಿ ನಿರ್ಧಾರ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಈಗ ನಾವು ಉತ್ಪಾದನಾ ಕಾರ್ಯ ಒಂದು ಬದಲಾಗುವ ಉತ್ಪನ್ನಗಳ ಪ್ರಕರಣ, ಬದಲಾಗುವ ಪ್ರಮಾಣಾನುಗುಣ ನಿಯಮ ಅಥವಾ ಪರಿಮಾಣಗಳ ನಿಯಮ ಎಂದು ಕರೆಯುತ್ತೇವೆ. ಮುಂದಿನ ಅಧ್ಯಯನದ ವಿಷಯ ಉತ್ಪಾದನಾ ಕಾರ್ಯ ಒಂದು ಬದಲಾಗುವ ಉತ್ಪನ್ನಗಳ ಪ್ರಕರಣ, ಬದಲಾಗುವ ಪ್ರಮಾಣ ಅನುಗುಣ ನಿಯಮ, ಪರಿಮಾಣಗಳ ನಿಯಮ. ಈ ನಿಯಮ ಉತ್ಪಾದನಾ ನಿಯಮಗಳ ಒಂದು ಮೂಲಭೂತ ನಿಯಮವಾಗಿದೆ. ಎಲ್ಲ ಉತ್ಪನ್ನಗಳು ಹೇರಳವಾಗಿ ದೊರೆಯುವುದಿಲ್ಲ. ಆದುದರಿಂದ ಉತ್ಪಾದನೆಯನ್ನು ಹೆಚ್ಚಿಸಲು ಅಭಾವವಿರುವ ಉತ್ಪನ್ನಗಳನ್ನು ಸ್ಥಿರವಾಗಿಟ್ಟು ಬದಲಾಗುವ ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚಿಸಬೇಕು. ಬದಲಾಗುವ ಉತ್ಪನ್ನಗಳ ಅಧಿಕ ಘಟಕಗಳ ಅಳವಡಿಕೆಯಿಂದ ಉತ್ಪಾದನೆಯಲ್ಲಿ ಬದಲಾವಣೆಯಾಗುತ್ತದೆ. ಬದಲಾಗುವ ಪರಿಮಾಣಗಳ ನಿಯಮವು ಒಂದು ಉತ್ಪನ್ನಗಳ ಬದಲಾವಣೆಯಿಂದ ಉತ್ಪಾದನೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಈ ನಿಯಮವನ್ನು ಕೆಳಕಂಡಂತೆ ವಿವರಿಸಬಹುದಾಗಿದೆ. ನಿರ್ದಿಷ್ಟ ಉತ್ಪಾದನಾ ಸ್ಥಿತಿಯಲ್ಲಿ ನಿಖರವಾದ ಬಿಂದುವಿನ ತರುವಾಯ ಸ್ಥಿರ ಉತ್ಪಾದನಾಂಗಕ್ಕೆ ಬದಲಾಗುವ ಉತ್ಪನ್ನವೊಂದರ ಘಟಕಗಳನ್ನು ಅಧಿಕವಾಗಿ ಅಳವಡಿಸುತ್ತಾ ಹೋದಂತೆ ಒಟ್ಟು ಸರಾಸರಿ ಮತ್ತು ಸೀಮಾಂತ ಉತ್ಪನ್ನವು ವಿವಿಧ ಪ್ರಮಾಣಗಳಲ್ಲಿ ಬದಲಾಗುತ್ತಾ ಹೋಗುತ್ತದೆ. ಸರಳ ಭಾಷೆಯಲ್ಲಿ ಹೇಳುವುದಾದರೆ, ಒಂದು ಉತ್ಪನ್ನವನ್ನು ಸ್ಥಿರವಾಗಿಟ್ಟು ಇತರ ಉತ್ಪನ್ನಗಳ ಪ್ರಮಾಣಗಳನ್ನು ಹೆಚ್ಚಿಸಿದಾಗ ತೊಡಗಿಸಿದ ಉತ್ಪನ್ನಗಳಿಗೆ ಅನುಗುಣವಾಗಿ ಉತ್ಪಾದನೆಯು ಹೆಚ್ಚುವುದಿಲ್ಲ. ಈ ನಿಯಮವು ಭೌತಿಕವಾಗಿ ಅಳವಡಿಸುವ ಉತ್ಪಾದನಾಂಗದ ಪ್ರಮಾಣ ಮತ್ತು ಅದರ ಮೂಲಕ ಲಭ್ಯವಾಗಿರುವ ಉತ್ಪನ್ನಗಳ ಪ್ರಮಾಣಕ್ಕಿರುವ ಸಂಬಂಧವನ್ನು ತಿಳಿಸುತ್ತದೆ. ಇಳಿಮುಖ ಪ್ರತಿಫಲ ನಿಯಮ. ಇಳಿಮುಖ ಪ್ರತಿಫಲ ನಿಯಮ ಅಂದರೆ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್. ಇಳಿಮುಖ ಪ್ರತಿಫಲ ನಿಯಮ ಹೊಸದಾಗಿ ನೀಡಿರುವ ಹೆಸರೇ
ಬದಲಾಗುವ ಪರಿಮಾಣ ಬದಲಾಗುವ ಪರಿಮಾಣಗಳ ನಿಯಮ. ಇಳಿಮುಖ ಪ್ರತಿಫಲ ನಿಯಮ ಹೊಸದಾಗಿ ನೀಡಿರುವ ಹೆಸರು ಯಾವುದೆಂದರೆ ಬದಲಾಗುವ ಪರಿಮಾಣಗಳ ನಿಯಮ. ಈ ನಿಯಮವನ್ನು ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವಿವರಿಸಿದ್ದಾರೆ. ಪ್ರೊಫೆಸರ್ ಬೆನ್ ಹ್ಯಾಮ್ ಪ್ರಕಾರ ಉತ್ಪನ್ನಗಳು ಒಂದು ಸಂಯೋಜನೆಯಲ್ಲಿ ಒಂದು ಉತ್ಪನ್ನದ ಪ್ರಮಾಣವನ್ನು ಹೆಚ್ಚಿಸಿದಾಗ ಒಂದು ಬಿಂದುವಿನ ತರುವಾಯ ಮೊದಲು ಆ ಉತ್ಪನ್ನಗಳ ಸೀಮಂತ ಮತ್ತು ನಂತರ ಸರಾಸರಿ ಉತ್ಪನ್ನ ಕಡಿಮೆಯಾಗುತ್ತದೆ. ಈ ನಿಯಮವನ್ನು ಪ್ರಮಾಣಾನುಗುಣವಲ್ಲದ ಉತ್ಪನ್ನದ ನಿಯಮ ಎಂದು ಕರೆಯಲಾಗುವುದು. ಪ್ರೊಫೆಸರ್ ಮಾರ್ಷಲ್ ಪ್ರಕಾರ ಒಂದು ಸ್ಥಿರ ಉತ್ಪನ್ನಗಳಿಗೆ ಒಂದು ಬದಲಾಗುವ ಉತ್ಪನ್ನಗಳು ಸೇರಿಸಿದರೆ ಅಂತಿಮವಾಗಿ ಉತ್ಪಾದನೆ ಸರಿ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತದೆ. ಈ ನಿಯಮದ ಊಹೆಗಳು ಅಥವಾ ಕಲ್ಪನೆಗಳು. ನಾವು ಇಲ್ಲಿಯವರೆಗೂ ಅಧ್ಯಯನ ಮಾಡಿದ್ದು ಉತ್ಪಾದನಾ ಕಾರ್ಯ ಒಂದು ಬದಲಾಗುವ ಉತ್ಪಾದನಾಂಗ ಪ್ರಕರಣ ಅಥವಾ ಸಂದರ್ಭ. ಇದು ಊಹೆಗಳು, ನಿಯಮದ ಊಹೆಗಳು ಅಥವಾ ಕಲ್ಪನೆ. ಉತ್ಪನ್ನಗಳು ಒಂದೇ ಒಂದು ಉತ್ಪನ್ನಗಳನ್ನು ಬದಲಾಯಿಸಿ ಉಳಿದ ಎಲ್ಲ ಉತ್ಪನ್ನಗಳನ್ನು ಸ್ಥಿರವಾಗಿಟ್ಟಿರಬೇಕು. ಬದಲಾಗುವ ಉತ್ಪನ್ನಗಳ ವಿವಿಧ ಘಟಕಗಳು ಒಂದೇ ರೀತಿಯಾಗಿರುತ್ತದೆ. ಉತ್ಪಾದನಾ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ. ತಂತ್ರಜ್ಞಾನ ಮಟ್ಟದಲ್ಲಿ ಬದಲಾವಣೆ ಇರುವುದಿಲ್ಲ. ಈ ನಿಯಮವು ಅಲ್ಪಾವಧಿ ಮತ್ತು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಉತ್ಪನ್ನಗಳ ಪ್ರಮಾಣವನ್ನು ಬದಲಾಯಿಸುವ ಸಾಧ್ಯತೆ ಇರುತ್ತದೆ. ಈ ಎಲ್ಲ ಊಹೆಗಳ ಮೇಲೆ ನಾವು ಉತ್ಪಾದನೆಯ ಕಾರ್ಯಗಳು ಬದಲಾಗುವ ಪ್ರಕರಣಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಎಲ್ಲ ಊಹೆಗಳ ಆಧಾರದ ಮೇಲೆ ಉತ್ಪಾದನಾ ಕಾರ್ಯ ಬದಲಾಗುವ ಉತ್ಪಾದನೆಗಳ ಮೇಲೆ ಹೇಗೆ ಪ್ರಭಾವ ಬೀರುವುದು, ಅದಕ್ಕೆ ಈ ಕಲ್ಪನೆಯ ಆಧಾರಗಳ ಮೇಲೆ ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಉತ್ಪಾದನೆಗಳು ಒಂದೇ ಒಂದು ಉತ್ಪನ್ನಗಳನ್ನು ಬದಲಾಯಿಸಿ ಉಳಿದ ಎಲ್ಲ ಉತ್ಪನ್ನಗಳು ಸ್ಥಿರವಾಗಿಟ್ಟಿರಬೇಕು. ಹಾಗೆ ಎರಡನೇದಾಗಿ ಬದಲಾಗುವ ಉತ್ಪನ್ನಗಳ ವಿವಿಧ ಘಟಕಗಳು ಒಂದೇ ರೀತಿಯವಾಗಿರುತ್ತದೆ. ಉತ್ಪಾದನಾ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ. ತಂತ್ರಜ್ಞಾನ ಮಟ್ಟದಲ್ಲಿ ಬದಲಾವಣೆ ಇರುವುದಿಲ್ಲ. ಈ ನಿಯಮವು ಅಲ್ಪಾವಧಿ ಮತ್ತು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಉತ್ಪನ್ನಗಳ ಪ್ರಮಾಣವನ್ನು ಬದಲಾಯಿಸುವ ಸಾಧ್ಯತೆ ಇರುತ್ತದೆ. ನಾವು ಈ ಒಂದು ಉದಾಹರಣೆಗಳ ಮೂಲಕ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಈ ನಿಯಮವನ್ನು ಒಂದು ಉದಾಹರಣೆ ಮೂಲಕ ವಿವರಿಸಲಾಗಿದೆ. ಈ ಉದಾಹರಣೆಯಲ್ಲಿ ಉತ್ಪಾದನಾ ಪಟ್ಟಿಯನ್ನು ತಯಾರಿಸಲಾಗಿದೆ. ಸ್ಥಿರ ಉತ್ಪನ್ನಗಳು ಯಾವುದೆಂದರೆ ಇಲ್ಲಿ ಭೂಮಿ 1 ಎಕರೆ ಮತ್ತು ಬಂಡವಾಳ 5 ಲಕ್ಷ. ಬದಲಾಗುವ ಉತ್ಪನ್ನಗಳು ಶ್ರಮ. ಸ್ಥಿರ ಉತ್ಪನ್ನಗಳು ನಾವು ಭೂಮಿ ಮತ್ತು ಬಂಡವಾಳಕ್ಕೆ ಸಮನಾಗಿ ನಾವು ತೂಗಲಾಗಿದೆ. ಈ ಒಂದು ಟೇಬಲ್ ಮುಖಾಂತರ ನಾವು ಆ ಉತ್ಪಾದನೆಯ ನಿಯಮಗಳನ್ನು ಹಾಗೂ ಆ ಸಂದರ್ಭಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮೊದಲನೇ ಕಾಲಂನಲ್ಲಿ ಬದಲಾಗುವ ಉತ್ಪನ್ನಗಳು ಅಂದರೆ ಶ್ರಮ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಹಾಗೂ ಸೀಮಂತ ಉತ್ಪನ್ನ. ಅದನ್ನು ನಾವಿಲ್ಲಿ 1ನೇ ಹಂತ, 2ನೇ ಹಂತ, 3ನೇ ಹಂತ ಎಂದು ನಮೂದಿಸಲಾಗಿದೆ. ಕೊನೆಯ ಅಧ್ಯಾಯ, ಈ ಇಂದಿನ ಕೊನೆಯ ಅಧ್ಯಯನದ ಅಂಶ, ಈ ಒಂದು ಉದಾಹರಣೆ ನೋಡೋಣ. ಇಲ್ಲಿ ಒಟ್ಟು ಉತ್ಪನ್ನಗಳು
ಬದಲಾಗುವ ಉತ್ಪನ್ನಗಳು ಅಂದರೆ ಶ್ರಮ. ಮೊದಲೇ 0 ಇದ್ದಾಗ ಒಟ್ಟು ಉತ್ಪನ್ನವು 0 ಇರುತ್ತೆ, ಸರಾಸರಿ ಉತ್ಪನ್ನ 0 ಆಗಿರುತ್ತದೆ, ಸೀಮಂತ ಉತ್ಪನ್ನವು ಸಹ 0 ಆಗಿರುತ್ತೆ. ಶ್ರಮ 1ಕ್ಕೆ ಏರಿದಾಗ ಒಟ್ಟು ಉತ್ಪನ್ನದ ಸಂಖ್ಯೆಯು ಸಹ ಏನಾಗುತ್ತೆ, ಹೆಚ್ಚಾಗುತ್ತದೆ. ಒಟ್ಟು ಉತ್ಪನ್ನ ಸಂಖ್ಯೆಯು 10ಕ್ಕೆ ಇರುತ್ತದೆ, ಸರಾಸರಿ ಉತ್ಪನ್ನವು 10ಕ್ಕೆ ಇರುತ್ತದೆ, ಸೀಮಂತ ಉತ್ಪನ್ನವು 10ಕ್ಕೆ ಇರುತ್ತದೆ. ಹಾಗೆಯೇ ಶ್ರಮದಲ್ಲಿ ಬದಲಾವಣೆಯಾದಾಗ 1ರಿಂದ 2ಕ್ಕೆ ಬದಲಾವಣೆಯಾದಾಗ ಒಟ್ಟು ಉತ್ಪನ್ನದ ಸಂಖ್ಯೆಯು ಸಹ ಏನಾಗುತ್ತೆ, ಬದಲಾವಣೆಯಾಗುತ್ತದೆ. ಒಟ್ಟು ಉತ್ಪನ್ನ ಸಂಖ್ಯೆಯು ಏನಾಗುತ್ತೆ, 10ರಿಂದ 24 ಆಗುತ್ತದೆ. ಹಾಗೆಯೇ ಸರಾಸರಿ ಉತ್ಪನ್ನ 12ರಲ್ಲಿರುತ್ತೆ ಹಾಗೂ ಸೀಮಂತ ಉತ್ಪನ್ನ 14ಕ್ಕೆ ಇರಲಾಗುತ್ತದೆ. ಹಾಗೆಯೇ ಶ್ರಮವು 3ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 39, ಸರಾಸರಿ ಉತ್ಪನ್ನವು 13, ಸೀಮಂತ ಉತ್ಪನ್ನವು 15 ಆಗಿರುತ್ತದೆ. ಹಾಗೆ ಶ್ರಮವು 4ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 52, ಸರಾಸರಿ ಉತ್ಪನ್ನವು 13 ಹಾಗೂ ಸೀಮಂತ ಉತ್ಪನ್ನವು 13 ಆಗಿರುತ್ತೆ. ಹಾಗೆಯೇ ನಾವು ಶ್ರಮವನ್ನು 5ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 60 ಹಾಗೂ ಸರಾಸರಿ ಉತ್ಪನ್ನವು 12, ಸೀಮಂತ ಉತ್ಪನ್ನವು 8 ಆಗಿರುತ್ತದೆ. ಹಾಗೆಯೇ ಶ್ರಮವು 6ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 66, ಸರಾಸರಿ ಉತ್ಪನ್ನವು 11, ಸೀಮಂತ ಉತ್ಪನ್ನವು 6 ಆಗಿರುತ್ತದೆ. ಹಾಗೆಯೇ ಶ್ರಮವು 7ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 70, ಸರಾಸರಿ ಉತ್ಪನ್ನವು 10, ಸೀಮಂತ ಉತ್ಪನ್ನವು 4 ಆಗಿರುತ್ತದೆ. ಹಾಗೆ 8ಕ್ಕೆ ಬಂದಾಗ 72, 9, 2, 72 ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ 9, ಸೀಮಂತ ಉತ್ಪನ್ನ 2. ಹಾಗೆ ಶ್ರಮ 9ಕ್ಕೆ ಬಂದಾಗ ಒಟ್ಟು ಉತ್ಪನ್ನ 72, ಸರಾಸರಿ ಉತ್ಪನ್ನ 8 ಹಾಗೂ ಸೀಮಂತ ಉತ್ಪನ್ನ 0 ಆಗಿರುತ್ತದೆ. ಹಾಗೆ ಶ್ರಮವು 10ಕ್ಕೆ ಬಂದಾಗ ಒಟ್ಟು ಉತ್ಪನ್ನವು 70, ಸರಾಸರಿ ಉತ್ಪನ್ನವು 7, ಸೀಮಂತ ಉತ್ಪನ್ನವು -2ಕ್ಕೆ ಸೀಮಿತವಾಗಿರುತ್ತದೆ. ಹಾಗಾಗಿ ಈಗ ಇಲ್ಲಿ ನಾವು ಮುಂದಿನ ಅಧ್ಯಯನ ಮಾಡುವಂತಹ ವಿಷಯ ಯಾವುದೆಂದರೆ ಒಟ್ಟು ಉತ್ಪನ್ನ. ಒಟ್ಟು ಉತ್ಪನ್ನ ಎಂದರೇನು? ಇದು ಎಲ್ಲ ಉತ್ಪನ್ನಗಳಿಂದ ಗಳಿಸಿದ ಉತ್ಪನ್ನವನ್ನು ನಾವು ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ. ಎಲ್ಲ ಉತ್ಪಾದನಾಂಗಗಳಿಂದ ಗಳಿಸಿದ ಉತ್ಪನ್ನ ಅಂದರೆ ಉತ್ಪಾದಕನು ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳಿಂದ ಪಡೆದ ಉತ್ಪನ್ನ. ಇದು ಸೀಮಂತ ಉತ್ಪನ್ನದ ಮೊತ್ತವಾಗಿರುತ್ತದೆ. ಹಾಗಾದ್ರೆ ಸರಾಸರಿ ಉತ್ಪನ್ನ ಎಂದರೇನು? ಸರಾಸರಿ ಉತ್ಪನ್ನ ಎಂದರೆ ಇದು ಒಟ್ಟು ಉತ್ಪನ್ನವನ್ನು ಬದಲಾಗುವ ಉತ್ಪನ್ನಗಳಿನ ಪ್ರಮಾಣದಿಂದ ಭಾಗಿಸಿದಾಗ ಲಭ್ಯವಾಗುತ್ತದೆ. ಅಂದರೆ AP = TP / ಪ್ರಮಾಣ ಬದಲಾಗುವ ಅಂಗಗಳು. ಸರಾಸರಿ ಉತ್ಪನ್ನ ಎಂದರೆ ಒಂದು ಒಟ್ಟು ಉತ್ಪನ್ನವನ್ನು ಬದಲಾಗುವ ಉತ್ಪನ್ನಗಳ ಪ್ರಮಾಣದಿಂದ ಭಾಗಿಸಿದಾಗ ಲಭ್ಯವಾಗುತ್ತದೆ. AP = TP / ಪ್ರಮಾಣ ಬದಲಾಗುವ ಅಂಗಗಳು. ಹಾಗೆಯೇ ಮೂರನೇದು ಸೀಮಂತ ಉತ್ಪನ್ನ. ಸೀಮಂತ ಉತ್ಪನ್ನ ಎಂದರೆ ಇದು ಬದಲಾಗುವ ಉತ್ಪನ್ನಾಂಗದ ಒಂದು ಅಧಿಕ ಘಟಕವನ್ನು ಅಳವಡಿಸಿದಾಗ ದೊರೆಯುವ ಹೆಚ್ಚುವರಿ ಉತ್ಪನ್ನ. MP = DTP / D ಅಂದರೆ ಬದಲಾಗುವ ಅಂಗಗಳ ಪ್ರಮಾಣ. ಹಾಗಾದರೆ ಇಂದಿನ ನಾವು ಈ ಒಂದು ತರಗತಿಯಲ್ಲಿ ನಾವು ಯಾವೆಲ್ಲ ವಿಷಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಎಂದರೆ, ಮೊದಲನೇದಾಗಿ ಉತ್ಪಾದನೆ ಎಂದರೇನು? ಉತ್ಪಾದನೆ ಎಂದರೆ ಭೌತಿಕ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಕ್ರಿಯೆಯನ್ನು ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಹಂಗಂದ್ರೆ ಹೂಡುವಳಿಗಳು ಅಂತಂದ್ರೆ ಉತ್ಪನ್ನಗಳನ್ನಾಗಿ ಮಾರ್ಪಾಡುವ ಕ್ರಿಯೆಯನ್ನು ನಾವು ಉತ್ಪಾದನೆ ಅಂದ್ರೆ ಹುಟ್ಟುವಳಿಗಳನ್ನಾಗಿ ಮಾರ್ಪಾಡು ಮಾಡುವ ಕ್ರಿಯೆಯನ್ನು ನಾವು ಉತ್ಪಾದನೆ ಎಂದು ಕರೆಯುತ್ತೇವೆ. ಹೂಡಿಬಳೆಗಳನ್ನು ಉತ್ಪನ್ನಗಳನ್ನಾಗಿ ಮಾರ್ಪಾಡಿಸುವ ಕ್ರಿಯೆಯೇ ಉತ್ಪಾದನೆ.
ಒಂದು ವಸ್ತುವಿನ ಉತ್ಪಾದನೆಗಾಗಿ ಬಳಸುವ ಎಲ್ಲ ರೀತಿಯ ವಸ್ತುಗಳನ್ನು ನಾವು ಏನಂತ ಕರೀತೇವೆ ಅಂದ್ರೆ ಹೂಡಿಬಳೆಗಳು ಎಂದು ಕರೆಯುತ್ತೇವೆ. ಹೂಡಿಬಳೆಗಳು ನಾವು ಒಂದು ಸಿಂಪಲ್ ಆಗಿ ಹೇಳುವುದಾದರೆ ಕಚ್ಚಾ ವಸ್ತುಗಳು ಎಂದು. 4 ಉತ್ಪಾದನಾಂಗಗಳಲ್ಲದೆ ಎಲ್ಲ ವಿವಿಧ ಕಚ್ಚಾ ವಸ್ತುಗಳನ್ನ ಇಂಧನ ಮತ್ತು ಸೇವೆಗಳಾದ ಸಾರಿಗೆ, ಸಂಪರ್ಕ, ಉಗ್ರಾಣ, ಬ್ಯಾಂಕಿಂಗ್, ವಿಮಾ ಸೇವೆ ಇತ್ಯಾದಿಗಳು ಹೂಡುವಳಿಗಳಲ್ಲಿ ಸೇರಿವೆ. ಆದುದರಿಂದ ಅರ್ಥಶಾಸ್ತ್ರದಲ್ಲಿ ಹೂಡುವಳಿ ಎಂಬುದಕ್ಕೆ ವಿಶಾಲವಾದಂತಹ ಅರ್ಥವಿದೆ. ಆದುದರಿಂದ ಉತ್ಪಾದನಾ ಪ್ರಕ್ರಿಯೆಯು ಅಂತ್ಯದಲ್ಲಿ ನಾವು ಏನನ್ನು ಪಡೆಯುತ್ತೇವೋ ಅದಕ್ಕೆ ಹುಟ್ಟುವಳಿ ಎಂದು ಹೆಸರು. ಇದರ ಮಹತ್ವವನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇದರ ಮಹತ್ವ ಏನಂತಂದ್ರೆ ಉತ್ಪಾದನೆ ಮಹತ್ವ, ಉತ್ಪಾದನೆ ಒಬ್ಬ ವ್ಯಕ್ತಿಯ ಅಗತ್ಯಗಳನ್ನ ಅಥವಾ ಆಸೆಗಳನ್ನ ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ. ಹಾಗೆಯೇ ಹೆಚ್ಚು ಮಟ್ಟದ ಉತ್ಪಾದನೆ ಪ್ರಗತಿಪರ ಸಮಾಜದ ಒಂದು ಪ್ರತೀಕವಾಗಿದೆ ಮತ್ತು ಅದು ಜನರ ಜೀವನ ಮಟ್ಟದ ಹೆಚ್ಚಳವನ್ನ ಸೂಚಿಸುತ್ತದೆ. ಹೆಚ್ಚಿನ ಮಟ್ಟದ ಉತ್ಪಾದನೆ ಹೆಚ್ಚು ಆದಾಯ, ಉದ್ಯೋಗಾವಕಾಶ ಮತ್ತು ಆರ್ಥಿಕ ಪ್ರಗತಿಗೆ ಅವಕಾಶ ಮಾಡಿಕೊಡುತ್ತದೆ. ಅದು ಆರ್ಥಿಕ ಬೆಳವಣಿಗೆಯ ಗತಿಯ ಸೂಚ್ಯಂಕವಾಗಿದೆ. ವಿವಿಧ ರಾಷ್ಟ್ರಗಳಲ್ಲಿ ಉತ್ಪಾದಿಸಲಾಗುವ ವಿವಿಧ ವಸ್ತುಗಳ ಮತ್ತು ಸೇವೆಗಳು ಆ ರಾಷ್ಟ್ರದ ಆರ್ಥಿಕ ಅವಲಂಬನೆಯ ಸ್ವಭಾವವನ್ನ ಸೂಚಿಸುತ್ತದೆ. ಹಾಗಾಗಿ ನಾವು ಇಲ್ಲಿವರೆಗೂ ಉತ್ಪಾದನೆ ಎಂದರೇನು ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ನಾವು ತಿಳಿದುಕೊಳ್ಳುವಂತಹ ವಿಷಯ ಯಾವುದೆಂದರೆ ಉತ್ಪಾದನಾ ಕಾರ್ಯ. ಇಡೀ ಉತ್ಪಾದನಾ ಸಿದ್ಧಾಂತ ಎಂದರೆ ಹೂಡುವಳಿ ಮತ್ತು ಹುಟ್ಟುವಳಿ. ಈ ಉತ್ಪಾದನಾ ಸಿದ್ಧಾಂತ ಉತ್ಪಾದನಾ ಕಾರ್ಯದ ಪರಿಕಲ್ಪನೆಯ ಸುತ್ತಲೂ ಆವರಿಸಿಕೊಂಡಿದೆ. ಉತ್ಪಾದನಾ ಕಾರ್ಯ ಒಂದು ಸಂಸ್ಥೆಯ ಭೌತಿಕ ಹೂಡುವಳಿ ಮತ್ತು ಭೌತಿಕ ಹುಟ್ಟುವಳಿ ನಡುವಿನ ತಾಂತ್ರಿಕ ಮತ್ತು ವಾಸ್ತುಶಿಲ್ಪಶಾಸ್ತ್ರಗಳ ಸಂಬಂಧವನ್ನ ಸೂಚಿಸುತ್ತದೆ ಮತ್ತು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೂಡುವಳಿಯಿಂದ ಉಂಟಾದ ಹುಟ್ಟುವಳಿ ಪ್ರಮಾಣವನ್ನ ತಿಳಿಸುತ್ತದೆ. ಅಂದರೆ ಉತ್ಪಾದನಾ ವಿಧಾನದಲ್ಲಿ ಉತ್ಪನ್ನಗಳ ಮತ್ತು ಉತ್ಪನ್ನದ ನಡುವೆ ಇರುವ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಬಿಂಬಕ ಎಂದು ಕರೆಯಲಾಗುತ್ತದೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಉತ್ಪನ್ನಗಳ ಪ್ರಮಾಣ ಮತ್ತು ಉತ್ಪನ್ನದ ಪ್ರಮಾಣದ ನಡುವಿನ ಸಂಬಂಧವನ್ನ ಉತ್ಪಾದನಾ ಕಾರ್ಯ ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪನ್ನಗಳ ವಿವಿಧ ಪ್ರಮಾಣದಲ್ಲಿ ಬಳಸಿದಾಗ ದೊರೆಯುವ ಉತ್ಪನ್ನದ ಪ್ರಮಾಣವು ಉತ್ಪಾದನಾ ಕಾರ್ಯದಿಂದ ತಿಳಿಯುತ್ತದೆ. ಇದು ಹೂಡುವಳಿ ಮತ್ತು ಹುಟ್ಟುವಳಿಗೆ ಸಂಬಂಧಿಸುವುದರಿಂದ ಇದನ್ನ ಹೂಡುವಳಿ ಹುಟ್ಟುವಳಿ ಸಂಬಂಧವೆಂದು ಕರೆಯಲಾಗುತ್ತದೆ. ಉತ್ಪಾದನೆ ಸ್ವಾಭಾವಿಕವಾಗಿ ಭೌತಿಕವಾದುದರಿಂದ ತಾಂತ್ರಿಕತೆ ಸಲಕರಣೆ ಉತ್ಪಾದನೆ ಸ್ವಾಭಾವಿಕವಾಗಿ ಭೌತಿಕವಾದುದರಿಂದ ತಾಂತ್ರಿಕತೆ, ಸಲಕರಣೆಗಳು ದೊರೆಯುವಿಕೆ, ಶ್ರಮ ಇತ್ಯಾದಿಗಳ ಆದಾಯದ ಮೇಲೆ ಅದನ್ನ ನಿರ್ಧರಿಸಬಹುದಾಗುತ್ತದೆ. ಈ ಎರಡು ಉತ್ಪಾದನಾಂಗಗಳಲ್ಲಿ 2 ವಿಧಗಳಿದೆ. ಒಂದು ಸ್ಥಿರ ಮತ್ತು ಇನ್ನೊಂದು ಬದಲಾಗುವ ಉತ್ಪಾದನಾಂಗಗಳು. ಮೊದಲನೇದಾಗಿ ಸ್ಥಿರ ಉತ್ಪಾದನಾಂಗಗಳು. ಉತ್ಪನ್ನದ ಮಟ್ಟ ಏನೇ ಇರಲಿ ಅವು ಸ್ಥಿರವಾಗಿರುತ್ತದೆ. ಉದಾಹರಣೆಗೆ ಭೂಮಿ, ಕಟ್ಟಡ, ಯಂತ್ರ ಹಾಗೂ ಸಲಕರಣೆ. ಹಾಗೆಯೇ ಬದಲಾಗುವ ಉತ್ಪನ್ನಗಳು ಉತ್ಪಾದನಾ ಪ್ರಮಾಣದಲ್ಲಿ ವ್ಯತ್ಯಾಸವಾದಂತೆ ಅವುಗಳ ಪರಿಮಾಣದಲ್ಲೂ ಸಹ ವ್ಯತ್ಯಾಸವಾಗುತ್ತದೆ. ಉದಾಹರಣೆಗೆ ಕಚ್ಚಾ ವಸ್ತು, ಇಂಧನ, ಶಕ್ತಿ, ಸಾರಿಗೆ, ಸಂಪರ್ಕ ಇತ್ಯಾದಿ. ಮುಂದಿನ ಅಂಶ ಅಲ್ಪಾವಧಿ ಉತ್ಪಾದನಾ ಕಾರ್ಯ. ಅಲ್ಪಾವಧಿ ಉತ್ಪಾದನಾ ಕಾರ್ಯ ಎಂದರೇನು? ಈ ಸಂದರ್ಭದಲ್ಲಿ ಉತ್ಪಾದಕನು ಎಲ್ಲ ಸ್ಥಿರ ಉತ್ಪನ್ನಗಳನ್ನು ಸ್ಥಿರವಾಗಿಟ್ಟು ಕೆಲವು ಬದಲಾಗುವ ಉತ್ಪನ್ನಗಳಲ್ಲಿ ಮಾತ್ರ ಬದಲಾವಣೆಯನ್ನ
ಮಾಡುತ್ತಾನೆ. ಅಲ್ಪಾವಧಿಯಲ್ಲಿ ನಾವು 2 ರೀತಿಯ ಉತ್ಪಾದನಾ ಕಾರ್ಯಗಳನ್ನು ನಾವು ಕಾಣಬಹುದಾಗಿದೆ. ಅದು ಯಾವುದೆಂದರೆ, ಎಲ್ಲ ಉತ್ಪನ್ನಗಳು ಅಂದರೆ ಸ್ಥಿರ ಮತ್ತು ಬದಲಾಗುವ ಉತ್ಪನ್ನಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ ಒಂದು ಬದಲಾಗುವ ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸುತ್ತಾನೆ. ಉದಾಹರಣೆಗೆ ಬದಲಾಗುವ ಪರಿಮಾಣಗಳ ನಿಯಮ. ಹಾಗಾದರೆ ಎರಡನೇದೇನು ಅಂತಂದರೆ, ಎಲ್ಲ ಉತ್ಪನ್ನಗಳ ಪ್ರಮಾಣವನ್ನು ಸ್ಥಿರವಾಗಿರಿಸಿ 2 ಉತ್ಪನ್ನಗಳನ್ನು ಮಾತ್ರ ಬದಲಾಯಿಸಬಹುದಾಗಿದೆ. ಉದಾಹರಣೆಗೆ ಐಸೋಕ್ವಾನ್ಸ್ ಅಂಡ್ ಐಸೋಕಾಸ್ಟ್ ಕರ್ವ್. ದೀರ್ಘಾವಧಿ ಉತ್ಪಾದನಾ ಕಾರ್ಯ. ಈ ಸಂದರ್ಭದಲ್ಲಿ ಉತ್ಪಾದಕನು ಎಲ್ಲ ಉತ್ಪನ್ನಗಳ ಪ್ರಮಾಣವನ್ನು ಒಂದೇ ಪ್ರಮಾಣದಲ್ಲಿ ಬದಲಾಯಿಸುತ್ತಾನೆ. ಉದಾಹರಣೆಗೆ ಪ್ರತಿಫಲದ ನಿಯಮಗಳು. ಪ್ರತಿ ಸಂಸ್ಥೆಯು ತನ್ನದೇ ಆದ ಉತ್ಪಾದನಾ ಕಾರ್ಯವನ್ನು ಹೊಂದಿದ್ದು ಅದು ತಾಂತ್ರಿಕತೆಯ ಮಟ್ಟ, ನಿರ್ವಹಣಾ ಸಾಮರ್ಥ್ಯ, ಸಂಘಟನಾ ಕುಶಲತೆ ಇತ್ಯಾದಿಗಳಿಂದ ನಿರ್ಧರಿಸಲ್ಪಡುತ್ತದೆ. ಅವುಗಳಲ್ಲಿ ಸುಧಾರಣೆಯಾದಲ್ಲಿ ಹಳೆಯ ಉತ್ಪಾದನಾ ಕಾರ್ಯಕ್ಕೆ ಬದಲಾಗಿ ಹೊಸ ಉತ್ಪಾದನಾ ಕಾರ್ಯ ಅದರ ಸ್ಥಾನವನ್ನು ಆಕ್ರಮಿಸುತ್ತದೆ. ಅದು ಕೆಳಕಂಡಂತೆ ಇರಬಹುದಾಗಿದೆ. ಉತ್ಪನ್ನಗಳ ಪ್ರಮಾಣ ಕಡಿಮೆಯಾಗಿ ಉತ್ಪಾದನೆಯ ಪ್ರಮಾಣ ಮೊದಲಿನಷ್ಟೇ ಇರಬಹುದಾಗಿದೆ. ಎರಡನೇದಾಗಿ, ಉತ್ಪಾದನಾ ಪ್ರಮಾಣ ಜಾಸ್ತಿಯಾಗಿ ಉತ್ಪನ್ನಗಳ ಪ್ರಮಾಣ ಮೊದಲಿನಷ್ಟೇ ಇರಬಹುದಾಗಿದೆ. ಮೂರನೇದಾಗಿ, ಉತ್ಪಾದನಾ ಪ್ರಮಾಣ ಜಾಸ್ತಿಯಾಗಿ ಉತ್ಪನ್ನಗಳ ಪ್ರಮಾಣ ಕಡಿಮೆ ಆಗಿರಬಹುದು. ಉತ್ಪಾದನಾ ಕಾರ್ಯದ ಉಪಯೋಗಗಳು. ಅದನ್ನು ಅತಿ ಕಡಿಮೆ ವೆಚ್ಚದ ಹೂಡುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಅಥವಾ ಗರಿಷ್ಠ ಹುಟ್ಟುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಉಪಯೋಗಿಸಬಹುದಾಗಿದೆ. ಎರಡನೇದಾಗಿ, ಒಂದು ನಿಗದಿತ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸುವುದಕ್ಕಾಗಿ ಬೇರೆ ಬೇರೆ ಪ್ರಕಾರದ ಉತ್ಪನ್ನಗಳನ್ನು ಬುದ್ಧಿವಂತಿಕೆ ಹಾಗೂ ಹೆಚ್ಚು ಮಿತವ್ಯಯದಿಂದ ಹೇಗೆ ಸಂಯೋಜಿಸಬೇಕೆಂಬುದನ್ನು ತಿಳಿದುಕೊಳ್ಳಲು ಉತ್ಪಾದನಾ ಕಾರ್ಯದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ. ಒಂದು ಬದಲಾಗುವ ಉತ್ಪನ್ನಗಳ ಹೂಡುವಳಿಯ ಉಪಯುಕ್ತತೆಯನ್ನು ಉತ್ಪಾದನಾ ಕಾರ್ಯದಿಂದ ಉತ್ತಮವಾಗಿ ತೀರ್ಮಾನಿಸಬಹುದು. ಬದಲಾಗುವ ಉತ್ಪನ್ನಗಳ ಅಧಿಕಗೊಳಿಸಿದಾಗ ಅದರ ಸೀಮಾತ ಉತ್ಪಾದನೆ ಅದರ ವೆಚ್ಚಕ್ಕೆ ಸಮನಾದಾಗ ಅಥವಾ ಅದರ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ ಅದರ ನಿಯೋಜನೆ ಅಪೇಕ್ಷಣೀಯವೆಂದು ಪರಿಗಣಿಸಬಹುದಾಗಿದೆ. ಅದನ್ನು ಅತಿ ಕಡಿಮೆ ವೆಚ್ಚದ ಹೂಡುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಅಥವಾ ಗರಿಷ್ಠ ಹುಟ್ಟುವಳಿ ಸಂಯೋಜನೆಯನ್ನು ಕಂಡುಹಿಡಿಯಲು ಉಪಯೋಗಿಸಬಹುದಾಗಿದೆ. ಒಂದು ನಿಗದಿತ ಪ್ರಮಾಣದ ಉತ್ಪನ್ನವನ್ನು ಉತ್ಪಾದಿಸುವುದಕ್ಕಾಗಿ ಬೇರೆ ಬೇರೆ ಪ್ರಕಾರ ಉತ್ಪನ್ನಗಳನ್ನು ಬುದ್ಧಿವಂತಿಕೆ ಹಾಗೂ ಹೆಚ್ಚು ಮಿತವ್ಯಯದಿಂದ ಹೇಗೆ ಸಂಯೋಜಿಸಬೇಕೆಂಬುದನ್ನು ತಿಳಿದುಕೊಳ್ಳಲು ಉತ್ಪಾದನಾ ಕಾರ್ಯದ ಅಧ್ಯಯನದಿಂದ ಸಾಧ್ಯವಾಗುತ್ತದೆ. ಒಂದು ಬದಲಾಗುವ ಉತ್ಪನ್ನಗಳ ಹೂಡುವಳಿಕೆಯ ಉಪಯುಕ್ತತೆಯನ್ನು ಉತ್ಪಾದನಾ ಕಾರ್ಯದಿಂದ ಉತ್ತಮವಾಗಿ ತೀರ್ಮಾನಿಸಬಹುದಾಗಿದೆ. ಬದಲಾಗುವ ಉತ್ಪನ್ನಗಳ ಅಧಿಕಗೊಳಿಸಿದಾಗ ಅದರ ಸೀಮಾತ ಉತ್ಪಾದನೆ ಅದರ ವೆಚ್ಚಕ್ಕೆ ಸಮನಾದಾಗ ಅಥವಾ ಅದರ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ ಅದರ ನಿಯೋಜನೆ ಅಪೇಕ್ಷಣೀಯವೆಂದು ಪರಿಗಣಿಸಬಹುದಾಗಿದೆ. ಉತ್ಪಾದನಾ ಕಾರ್ಯವು ದೀರ್ಘಾವಧಿ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಉತ್ಪಾದನೆಯು ಹೆಚ್ಚುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನಿಯೋಜಿಸುವುದು ಉಪಯೋಗಕಾರಿ. ಬದಲಿಗೆ ಉತ್ಪಾದನೆ ಇಳಿಮುಖವಾಗುತ್ತಿರುವಾಗ ಹೆಚ್ಚು ಉತ್ಪನ್ನಗಳನ್ನು ನೇಮಿಸಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸುವುದು ಬುದ್ಧಿವಂತಿಕೆಯಲ್ಲ. ಉತ್ಪಾದನೆಯು ಸ್ಥಿರ ಪ್ರತಿಫಲ ನಿಯಮಕ್ಕೆ ಒಳಗಾಗದಿದ್ದರೆ ನಿರ್ವಾಹಕರು ಉತ್ಪಾದನೆಯನ್ನು ಹೆಚ್ಚಿಸಲು ಅಥವಾ
ಕಡಿಮೆ ಮಾಡಲು ಉಪೇಕ್ಷೆಯಿಂದ ಇರುತ್ತಾರೆ. ಈ ರೀತಿ ಉತ್ಪಾದನಾ ಕಾರ್ಯವು ಅಲ್ಪಾವಧಿ ದೀರ್ಘಾವಧಿ ನಿರ್ಧಾರ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಉತ್ಪಾದನಾ ಕಾರ್ಯ ಒಂದು ಬದಲಾಗುವ ಉತ್ಪಾದನಾಂಗ ಪ್ರಕರಣ, ಸಂದರ್ಭ, ಬದಲಾಗುವ ಪ್ರಮಾಣಾನುಗುಣ ನಿಯಮ ಅಥವಾ ಪರಿಮಾಣಗಳ ನಿಯಮ. ಈ ನಿಯಮ ಉತ್ಪಾದನಾ ನಿಯಮಗಳ ಒಂದು ಮೂಲಭೂತ ನಿಯಮ. ಎಲ್ಲ ಉತ್ಪನ್ನಗಳು ಹೇರಳವಾಗಿ ದೊರೆಯುವುದಿಲ್ಲ. ಆದುದರಿಂದ ಉತ್ಪಾದನೆಯನ್ನು ಹೆಚ್ಚಿಸಲು ಅಭಾವವಿರುವ ಉತ್ಪನ್ನಗಳನ್ನು ಸ್ಥಿರವಾಗಿಟ್ಟು ಬದಲಾಗುವ ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚಿಸಬೇಕು. ಬದಲಾಗುವ ಉತ್ಪನ್ನಗಳ ಅಧಿಕ ಘಟಕಗಳ ಅಳವಡಿಕೆಯಿಂದ ಉತ್ಪಾದನೆಯಲ್ಲಿ ಬದಲಾವಣೆಯಾಗುತ್ತದೆ. ಬದಲಾಗುವ ಪರಿಮಾಣಗಳ ನಿಯಮವು ಒಂದು ಉತ್ಪಾದನಾಂಗದ ಬದಲಾವಣೆಯಿಂದ ಉತ್ಪಾದನೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಈ ನಿಯಮವನ್ನು ಕೆಳಕಂಡಂತೆ ವಿವರಿಸಬಹುದಾಗಿದೆ. ನಿರ್ದಿಷ್ಟ ಉತ್ಪಾದನಾ ಸ್ಥಿತಿಯಲ್ಲಿ ನಿಖರವಾದ ಬಿಂದುವಿನ ತರುವಾಯ ಸ್ಥಿರ ಉತ್ಪನ್ನಗಳ ಬದಲಾಗುವ ಉತ್ಪನ್ನ ಒಂದರ ಘಟಕಗಳನ್ನು ಅಧಿಕವಾಗಿ ಅಳವಡಿಸುತ್ತಾ ಹೋದಂತೆ ಒಟ್ಟು ಸರಾಸರಿ ಮತ್ತು ಸೀಮಂತ ಉತ್ಪನ್ನವು ವಿವಿಧ ಪ್ರಮಾಣಗಳಲ್ಲಿ ಬದಲಾಗುತ್ತಾ ಹೋಗುತ್ತದೆ. ಸರಳ ಭಾಷೆಯಲ್ಲಿ ಹೇಳುವುದಾದರೆ, ಒಂದು ಉತ್ಪನ್ನಗಳು ಸ್ಥಿರವಾಗಿಟ್ಟು ಇತರ ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚಿಸಿದಾಗ ತೊಡಗಿಸಿದ ಉತ್ಪನ್ನಗಳಿಗೆ ಅನುಗುಣವಾಗಿ ಉತ್ಪಾದನೆಯು ಹೆಚ್ಚುವುದಿಲ್ಲ. ಈ ನಿಯಮವು ಭೌತಿಕವಾಗಿ ಅಳವಡಿಸುವ ಉತ್ಪನ್ನಗಳ ಪ್ರಮಾಣ ಮತ್ತು ಅದರ ಮೂಲಕ ಲಭ್ಯವಾಗುವ ಉತ್ಪನ್ನದ ಪ್ರಮಾಣಕ್ಕಿರುವ ಸಂಬಂಧವನ್ನು ತಿಳಿಸುತ್ತದೆ. ಇಳಿಮುಖ ಪ್ರತಿಫಲ ನಿಯಮಕ್ಕೆ ಹೊಸದಾಗಿ ನೀಡಿರುವ ಹೆಸರೇ ಬದಲಾಗುವ ಪರಿಮಾಣಗಳ ನಿಯಮ. ಈ ನಿಯಮವನ್ನು ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವಿವರಿಸಿದ್ದಾರೆ. ಮೊದಲನೇದಾಗಿ ಪ್ರೊಫೆಸರ್ ಬೆನ್ಹಾಮ್ ಪ್ರಕಾರ, ಉತ್ಪಾದನಾಂಗಗಳ ಒಂದು ಸಂಯೋಜನೆಯಲ್ಲಿ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸಿದಾಗ ಒಂದು ಬಿಂದುವಿನ ತರುವಾಯ ಮೊದಲು ಅಥವಾ ಉತ್ಪಾದನಾಂಗದ ಸೀಮಾಂತ ಮತ್ತು ನಂತರ ಸರಾಸರಿ ಉತ್ಪನ್ನ ಕಡಿಮೆಯಾಗುತ್ತದೆ. ಈ ನಿಯಮವನ್ನು ಪ್ರಮಾಣಾನುಗುಣವಲ್ಲದ ಉತ್ಪನ್ನದ ನಿಯಮ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಪ್ರೊಫೆಸರ್ ಮಾರ್ಷಲ್ ಅವರ ಪ್ರಕಾರ, ಒಂದು ಸ್ಥಿರ ಉತ್ಪನ್ನದ ಒಂದು ಬದಲಾಗುವ ಉತ್ಪನ್ನಗಳನ್ನು ಸೇರಿಸಿದರೆ ಅಂತಿಮವಾಗಿ ಉತ್ಪಾದನೆ ಸರಿ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತದೆ. ಹಾಗೆಯೇ ಉತ್ಪಾದನೆಯ ನಿಯಮಗಳು ಅಥವಾ ನಿಯಮದ ಪರಿಕಲ್ಪನೆ ಅಥವಾ ಊಹೆ, ಉತ್ಪಾದನಾ ಕಾರ್ಯದ ಅಥವಾ ಉತ್ಪಾದನಾ ನಿಯಮದ ಕಲ್ಪನೆ ಅಥವಾ ಊಹೆಗಳು. ಮೊದಲನೇದಾಗಿ, ಉತ್ಪನ್ನಗಳು ಒಂದೇ ಒಂದು ಉತ್ಪನ್ನಗಳನ್ನು ಬದಲಾಯಿಸಿ ಉಳಿದ ಎಲ್ಲ ಉತ್ಪನ್ನಗಳನ್ನು ಸ್ಥಿರವಾಗಿಟ್ಟಿರಬೇಕು. ಹಾಗೆಯೇ ಬದಲಾಗುವ ಉತ್ಪನ್ನಗಳು ವಿವಿಧ ಘಟಕಗಳು ಒಂದೇ ರೀತಿಯವಾಗಿರುತ್ತದೆ, ಏಕರೂಪದಲ್ಲಿರುತ್ತದೆ. ಬದಲಾಗುವ ಉತ್ಪನ್ನಗಳು ವಿವಿಧ ಘಟಕಗಳು ಒಂದೇ ರೀತಿಯಾಗಿರುತ್ತದೆ. ಉತ್ಪಾದನಾ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ. ತಂತ್ರಜ್ಞಾನ ಮಟ್ಟದಲ್ಲಿ ಬದಲಾವಣೆ ಇರುವುದಿಲ್ಲ. ಈ ನಿಯಮವು ಅಲ್ಪಾವಧಿ ಮತ್ತು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಉತ್ಪನ್ನಗಳ ಪ್ರಮಾಣದಲ್ಲಿ ಬದಲಾಯಿಸುವ ಸಾಧ್ಯತೆ ಇರುತ್ತದೆ. ಅದನ್ನು ನಾವು ಉದಾಹರಣೆಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಈ ನಿಯಮವನ್ನು ಒಂದು ಉದಾಹರಣೆ ಮೂಲಕ, ಒಂದು ಉತ್ಪಾದನಾ ಪಟ್ಟಿಯನ್ನು ತಯಾರಿಸುವುದರ ಮೂಲಕ ಸ್ಥಿರ ಉತ್ಪನ್ನಗಳು ಭೂಮಿ 1 ಎಕರೆ ಮತ್ತು ಬಂಡವಾಳ 5 ಲಕ್ಷ, ಬದಲಾಗುವ ಉತ್ಪನ್ನ ಶ್ರಮ. ಸ್ಥಿರ ಉತ್ಪನ್ನಗಳು ಭೂಮಿ ಮತ್ತು ಬಂಡವಾಳ
ಬದಲಾಗುವ ಉತ್ಪನ್ನ ಇಲ್ಲಿ ಶ್ರಮ. ಈ ಒಂದು ಪಟ್ಟಿಯ ಮುಖಾಂತರ ನಾವು ಉತ್ಪಾದನಾ ಕಾರ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಇಂದು ನಾವು ಯಾವೆಲ್ಲ ವಿಷಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆಂದರೆ, ಇಂದಿನ ಅಧ್ಯಯನದ ವಿಷಯ ಉತ್ಪಾದನೆಯ ಪರಿಚಯ, ಅರ್ಥ, ಪ್ರಾಮುಖ್ಯತೆ, ಉತ್ಪಾದನಾ ಕಾರ್ಯ, ಅಲ್ಪಾವಧಿ ಉತ್ಪಾದನಾ ಕಾರ್ಯ, ದೀರ್ಘಾವಧಿ ಉತ್ಪಾದನಾ ಕಾರ್ಯ, ಉತ್ಪಾದನಾ ಕಾರ್ಯದ ಉಪಯೋಗಗಳು ಹಾಗೂ ಉತ್ಪಾದನಾ ಕಾರ್ಯದ ಒಂದು ವೇರಿಯಬಲ್ ಇನ್ಪುಟ್ ಅಂದರೆ ಬದಲಾಗುವ ಸ್ಥಿರ ಅಥವಾ ಬದಲಾಗುವ ಉತ್ಪನ್ನಗಳು, ಒಂದು ಬದಲಾಗುವ ಉತ್ಪನ್ನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ಉತ್ಪಾದನಾ ಕಾರ್ಯ ಹಾಗೂ ಎರಡು ಉತ್ಪಾದನೆಗಳಲ್ಲಿ ಬದಲಾಗುವಂತಹ ವೇರಿಯಬಲ್ಗಳ ಬಗ್ಗೆ, ಎರಡು ಉತ್ಪಾದನೆಗಳಲ್ಲಿ ಬದಲಾಗುವಂತಹ ಉತ್ಪನ್ನಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಇಂದು ನಾನು ಮಾಹಿತಿಯನ್ನ ನೀಡಿದ್ದೇನೆ. ಮುಂದಿನ ತರಗತಿಯಲ್ಲಿ ನಾವು ಈ ಉತ್ಪಾದನಾ ಕಾರ್ಯದ ಎರಡು ಉತ್ಪನ್ನಗಳು ಬದಲಾವಣೆಯಾಗುವಂತಹ ಪ್ರಕ್ರಿಯೆಯ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೆ ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ, ಧನ್ಯವಾದ.